ಉಜಾಲ ಇಲ್ಲದೆ ಇರೋ ಮನೆ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು. ಉಜಾಲ ಸುಪ್ರೀಂ ಕಿ ಜಗಮಗಾತಿ ಸಫೇದಿ ಚಾರ್ಬುಂದವಾಲ ಕಬ್ ಬದಲೆಗ ನೀರು. ಸೊ ಜ್ಯೋತಿ ಲ್ಯಾಬ್ಸ್ ಅಲ್ಲಿ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ಸೇರ್ಕೊಳ್ತೀರಾ. ಜ್ಯೋತಿ ಲ್ಯಾಬ್ಸ್ ತನಗೊಂದು ಯೂನಿವರ್ಸಿಟಿ ಡಿಗ್ರಿ ಥರ ಅದು. ನಾನು ಸೇರಬೇಕಾದ್ರೆ ಕಂಪ್ನಿಯಲ್ಲಿ 6-7 ಕೋಟಿ ಟರ್ನ್ ಓವರ್ ಇತ್ತು. MD ಅವರು ದುಡ್ಡು ಹಾಕಿದ್ದು ₹5,000. 1984 ₹5,000 ವ್ಯಾಲ್ಯೂ ಇವತ್ತಿನ ದಿನ 15,000 ಕೋಟಿ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಈಸಿ ಟು ಡೂ ದ್ಯಾಟ್. ಕನ್ನಡ ಮೀಡಿಯಮಲ್ಲೇ ಓದಿರೋದು. ಆವಾಗ ಭಾರತ ದೇಶ ಒಂದು ಬಡ ದೇಶ ಅಂತ ಹೇಳ್ಬಿಟ್ಟು ನಮಗೆ ಒಳ್ಳೆ ಮಾರ್ಕ್ ಕೊಡೋರು. ಬಡ ದೇಶ ಅಂತ ಬರ್ದಿದ್ದಕ್ಕೆ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 21 ಲಕ್ಷ ಗ್ರಾಜ್ಯುಯೇಟ್ಸು ಪ್ರತಿ ವರ್ಷ ಜಾಬ್ ಮಾರ್ಕೆಟ್ ಬರ್ತಾರೆ. ಅಷ್ಟು ಜನಕ್ಕೆ ಎಲ್ಲಿಂದ ನಾವು ಕೆಲಸ ಕೊಡಬೇಕು? ದೊಡ್ಡ ಕಂಪ್ನಿಯಲ್ಲಿ ಚಿಕ್ಕ ಕೆಲಸಕ್ಕೆ ಸೇರೋ ಬದಲು ಚಿಕ್ಕ ಕಂಪ್ನಿಯಲ್ಲಿ ದೊಡ್ಡ ಜವಾಬ್ದಾರಿಗೆ ಸೇರ್ಕೊಳ್ಳಿ. ಗ್ರೋ ಕನ್ನಡ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಸ್ನೆಸ್ ಟಾಕೀಸ್ ಎಪಿಸೋಡ್ ನಲ್ಲಿ ನಮ್ಮ ಜೊತೆ ಒಂದು ಕಂಪನಿಯನ್ನ ₹5,000 ಹಿಡಿದು 15,000 ಕೋಟಿ ರೂಪಾಯಿವರೆಗೆ ತಗೊಂಡು ಹೋದಂತಹ ವ್ಯಕ್ತಿಯೊಬ್ರು ಇದ್ದಾರೆ. ಉಜಾಲ, ಎಕ್ಸೋ ಇಂತಹ ಪ್ರಾಡಕ್ಟ್ ಗಳ ಹಿಂದೆ ಕೂಡ ಇವರಿದ್ದಾರೆ. ಇವರೇ ಜ್ಯೋತಿ ಲ್ಯಾಬ್ಸ್ ನ ಎಕ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್, ವಂಡರ್ಲಾ ಕಂಪನಿಯ ಇಂಡಿಪೆಂಡೆಂಟ್ ಡೈರೆಕ್ಟರ್ ಉಲ್ಲಾಸ್ ಕಾಮತ್ ಅವರು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ವೆಲ್ಕಮ್ ಟು ಬಿಸ್ನೆಸ್ ಟಾಕೀಸ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದ್ರ ಮೂಲಕ ಈ ಒಂದು ಪಾಡ್ಕಾಸ್ಟ್ ನ ಶುರು ಮಾಡ್ತೀನಿ. ಯಾಕಂದ್ರೆ ಒಂದು ಬಿಸ್ನೆಸ್ ಅಂಡ್ ಕಾಮರ್ಸ್ ಅಂತ ವಿಷಯ ತಗೊಂಡಾಗ ನೀವು ನಿಮ್ಮನ್ನ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತಾನೆ ಹೇಳ್ಬೋದು. ಇದು ಉತ್ಪ್ರೇಕ್ಷೆ ಅಲ್ಲ, ಬಟ್ ಅಷ್ಟೊಂದು ಅಪಾರವಾದ ಜ್ಞಾನ, ಅನುಭವ, ಇಷ್ಟೊಂದು ಪದವಿಗಳು, ಉನ್ನತವಾದ ಹುದ್ದೆಗಳನ್ನ ಅಲಂಕರಿಸಿದ್ದೀರಿ. ತುಂಬಾನೇ ಖುಷಿ ಆಗ್ತಾ ಇದೆ ಸರ್ ನಿಮ್ಮನ್ನ ಇಂಟರ್ವ್ಯೂ ಮಾಡೋದು ಅಂದ್ರೆ. ಇಟ್ಸ್ ಅನ್ ಆನರ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮಿಂಗ್. ಓಕೆ, ಸೊ ಈಗ ಎಲ್ಲ ಕಡೆ ನಾವು ಕೇಳ್ತಾ ಇರೋದು ಆಂಟರ್ಪ್ರಿನರ್ಶಿಪ್, ಸ್ಟಾರ್ಟ್ಅಪ್ಸ್, ಈ ಒಂದು ಬಡ್ಡಿಂಗ್ ಇಕೋಸಿಸ್ಟಮ್ ಏನಿದೆ, ಇದು ಒಂಥರ ಕಾಮನ್ ಆಗೋಗ್ಬಿಟ್ಟಿದೆ ಈ ಟರ್ಮಿನಾಲಜೀಸ್. ಇವಾಗ ಯಾರನ್ನೇ ನೋಡಿದ್ರು ಯಾರನ್ನೇ ನಾವು ತಗೊಂಡ್ರು ನಾನು ಒಂದು ಕಂಪ್ನಿ ಶುರು ಮಾಡಬೇಕು, ನಾನು ಆಂಟರ್ಪ್ರಿನರ್ ಆಗಬೇಕು ಅನ್ನೋದೇ ಒಂದು ಯಂಗ್ ಇಂಡಿಯಾ ಏನಿದೆ ಇವ್ರುಗಳಲ್ಲಿ ಅದೊಂದು ಸ್ಟ್ರಾಂಗ್ ಆಗಿ ಕೂತ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂಡ್ ನಮ್ಮ ದೇಶ ಇಷ್ಟು ವರ್ಷ ಡೆವಲಪಿಂಗ್ ನೇಷನ್ ಅಂತ ನಮ್ಮ ದೇಶವನ್ನ ಕರಿತಾ ಇದ್ರು. ಈಗಲೂ ಡೆವಲಪಿಂಗಾ ಅಥವಾ ಆಲ್ಮೋಸ್ಟ್ ಡೆವಲಪ್ಡಾ, ಆಲ್ರೆಡಿ ಡೆವಲಪ್ಡಾ? ನಮ್ಮ ಸ್ಟೇಟ್ ಬಗ್ಗೆ ಮತ್ತೆ ನ್ಯಾಷನಲ್ ಎಕನಾಮಿ ಬಗ್ಗೆ, ಒಂದು ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಓವರ್ ಆಲ್ ಒಟ್ಟಾರೆಯಾಗಿ ಒಂದು ಪ್ರೋಗ್ರೆಸ್ ಅಂತ ನೋಡೋದಾದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಕರೆಸ್ಕೊಂಡಿದ್ದಕ್ಕೆ. ಭಾಳ ಖುಷಿ ಆಗುತ್ತೆ. ಈ ಥರದೊಂದು ಪಾಡ್ಕಾಸ್ಟ್ ಎಲ್ಲನೂ ನೀವು ಮಾಡಬೇಕಾದ್ರೆ ನಮ್ದು ಏನು ನಾಲೆಡ್ಜ್ ಇರುತ್ತೆ, ಇಲ್ಲ ಏನೇ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದನ್ನು ಸಾವಿರಾರು ಜನಗಳಿಗೆ ಅದನ್ನು ನಿಮ್ಮ ಮೂಲಕ ಅದನ್ನು ಹೇಳ್ಬೋದು ನಾವು. ಥ್ಯಾಂಕ್ ಯು ನನ್ನ ಕರೆಸಿದ್ದಕ್ಕೆ. ನೀವೊಂದು ಒಳ್ಳೆಯ ಒಂದು ಕ್ವಶನ್ ಕೇಳಿದ್ದೀರಾ. ಎಲ್ಲರಿಗೂ ಎಂಟ್ರಪ್ರಿನರ್ ಆಗಬೇಕು, ಸ್ಟಾರ್ಟಪ್ ಆಗಬೇಕು ಅಂತ ಇದೆ. ಅದಕ್ಕೆ 2 ಕಾರಣ ಇದೆ. ಒಂದು, ಕೆಲಸ ಸಿಗೋದು ಕಷ್ಟ ಆಗ್ತಾ ಇದೆ. ಫ್ರೆಂಡ್ಸ್ ಎಲ್ಲನೇನೋ ಒಟ್ಟಿಗೆ ಸೇರಿಕೊಂಡು ಏನೋ ಬಿಸ್ನೆಸ್ಸು, ಎಂಟರ್ಪ್ರಿನರ್ಶಿಪ್ಪು, ಸ್ಟಾರ್ಟಪ್ ಮಾಡ್ತಾರೆ. ಕೆಲವರು ಸಕ್ಸಸ್ಫುಲ್ ಆಗ್ತಾರೆ. ನಾವೆಲ್ಲರೂ ಸಕ್ಸಸ್ಫುಲ್ ಯಾರು ಆಗಿದ್ದಾರೆ ಅವ್ರು ನೋಡಿಕೊಂಡು ಆ ದಾರಿ ಹೋಗ್ತೀವಿ. ನಾವು ಲೈಫೇ ಆ ಥರ. ಫೇಲ್ಯೂರ್ನ ಯಾರೂ ಫಾಲೋ ಮಾಡೋದಿಲ್ಲ. ಎಲ್ಲೆಲ್ಲಿ ಸಕ್ಸಸ್ ಆಗಿದೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ದಟ್ಸ್ ಎ ಗುಡ್ ಥಿಂಗ್ ಟು ಬಿ ಏನ್. 2ನೇ ಕ್ವೆಶನ್ನು ನೀವು ಕೇಳಿದ್ದು ದೇಶದ ಬಗ್ಗೆ. ನಮ್ಮದು ಇವತ್ತಿನ ದಿನ ಇಂಡಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ನೇಷನ್ ಇನ್ ದ ವರ್ಲ್ಡ್. ನಾವೆಲ್ಲನೂ ಪರೀಕ್ಷೆ ಬರೀಬೇಕಾದ್ರೆ 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸ್ ಪರೀಕ್ಷೆ ಬರೀಬೇಕಾದ್ರೆ ಕನ್ನಡ ಮೀಡಿಯಮಲ್ಲೇ ಓದಿರೋದು. ಆವಾಗ ನಮ್ಮದು ಭಾರತ ದೇಶ ಒಂದು ಬಡ ದೇಶ ಅಂತ ಹೇಳ್ಬಿಟ್ಟು ನಮಗೆ ಒಳ್ಳೆ ಮಾರ್ಕ್ ಕೊಡೋರು. ಬಡ ದೇಶ ಅಂತ ಬರ್ದಿದ್ದಕ್ಕೆ. ಸೊ ಅದು ಪುವರ್ ಕಂಟ್ರಿ ಇರೋದು ಎಮರ್ಜಿಂಗ್ ಕಂಟ್ರಿ ಆಯಿತು. ಎಮರ್ಜಿಂಗ್ ಕಂಟ್ರಿ ಆದಮೇಲೆ ಡೆವಲಪಿಂಗ್ ನೇಷನ್ ಅಂತ ಕರೆದ್ರು. ಡೆವಲಪಿಂಗ್ ನೇಷನ್ ಆದಮೇಲೆ ಎಲ್ಲರೂ ಈ ಆಸಿಯಾನ್ ಕಂಟ್ರೀಸಲ್ಲಿ ಇಂಡಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಏಷ್ಯನ್ ಕಂಟ್ರಿ ಅಂತ ಆಯಿತು. ಅದಾದಮೇಲೆ 1991 ಎಕನಾಮಿಕ್ ಲಿಬರಲೈಸೇಷನ್ ಆದಮೇಲೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಂಡಿಯಾಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಇಂಡಿಯಾ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಥಿಂಕ್ ಮಾಡಿದ್ರು. ಯಾಕಂದರೆ FDI 1991 ಏನು ಲಿಬರಲೈಸೇಷನ್ ಆಯಿತು ಅದರದ್ದು ಇಂಪ್ಯಾಕ್ಟ್ ಈಗಲೂ ನಮಗೆ ಕಾಣಿಸ್ತಾ ಇದೆ ನಮಗೆ. ಅದಾದಮೇಲೆ ನಮ್ಮ ದೇಶಕ್ಕೊಂದು ಹೊಸ ಕನ್ಸಂಪ್ಷನ್ ಸ್ಟೋರಿ, ಡಿಪೆಂಡೆಂಟ್ ಲೋಕಲ್ ಕನ್ಸಂಪ್ಷನ್ ಜಾಸ್ತಿ ಇದೆ. ಇಲ್ಲಿ ಎಜುಕೇಷನ್ನು ಭಾಳ ಚೆನ್ನಾಗಿದೆ. ಇದೊಂದು ನಾಲೆಡ್ಜ್ ಡ್ರಿವನ್ ಎಕಾನಮಿ.
ಚೈನಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡ್ರಿವನ್ ಎಕಾನಮಿ, ಇಂಡಿಯಾಗೊಂದು ನಾಲೆಜ್ ಡ್ರಿವನ್ ಅಂತಂದ್ರೆ ನಮಗೊಂದು ಒಳ್ಳೆ ಪೊಸಿಷನ್ ಸಿಕ್ತು ವರ್ಲ್ಡಲ್ಲಿ. ಥ್ಯಾಂಕ್ಸ್ ಟು ನಮ್ಮ ನಾರಾಯಣಮೂರ್ತಿಯವರು ಇರ್ಬೋದು, ಇಲ್ಲ ವಿಪ್ರೋ ಪೇಮ್ಜಿ ಇರ್ಬೋದು, TCS ಇರ್ಬೋದು, ಇವರೆಲ್ಲನೂ ನಾಲೆಜ್ನ ಯೂಸ್ ಮಾಡಿಕೊಂಡು ಇಡೀ ವರ್ಲ್ಡ್ಗೆ ನಮ್ಮ ಒಂದು ಕೆಪಾಸಿಟಿನ ತೋರಿಸ್ಕೊಟ್ರು. ವಿ ಆರ್ ಇನ್ ಎ ಗ್ರೇಟ್ ಕಂಟ್ರಿ, ಅನ್ಡೌಟೆಡ್ಲಿ. ಕಂಟ್ರಿ ಈಸ್ ಗ್ರೋಯಿಂಗ್, ಸ್ಟೇಟ್ ಈಸ್ ಗ್ರೋಯಿಂಗ್, ದೆನ್ ವೈ ಇಸ್ ದಟ್ ವಿ ಕೆನಾಟ್ ಗ್ರೋ? ಪ್ರಾಬ್ಲಮ್ ಅಲ್ಲಿ ಅಂತ ಹೇಳಿದ್ರೆ ಎಜುಕೇಷನ್ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 21 ಲಕ್ಷ ಗ್ರಾಜ್ಯುಯೇಟ್ಸು ಪ್ರತಿ ವರ್ಷ ಜಾಬ್ ಮಾರ್ಕೆಟ್ ಬರ್ತಾರೆ. 21 ಲಕ್ಷ ಜನ ಪ್ರತಿ ವರ್ಷ. ಅಷ್ಟು ಜನಕ್ಕೆ ಎಲ್ಲಿಂದ ನಾವು ಕೆಲಸ ಕೊಡಬೇಕು? ಸೊ ಸಮ್ಟೈಮ್ಸ್ ನಾವು ನಮ್ಮ ಫೈನೆಸ್ಟ್ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ, ನಮ್ಮ APJ ಅಬ್ದುಲ್ ಕಲಾಂ ಅವರು ಅವತ್ತು ಹೇಳ್ತಾರೆ, ಯು ಬಿಕಮ್ ಎ ಜಾಬ್ ಕ್ರಿಯೇಟರ್, ಡೋಂಟ್ ಬಿ ಎ ಜಾಬ್ ಸೀಕರ್ ಅಂತ ಹೇಳ್ಬಿಟ್ಟು. ಆ ಥರ ನಾವೀಗ ಜಾಬ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಕು. ದಟ್ ಈಸ್ ಎಂಟರ್ಪ್ರಿನರ್ಶಿಪ್. ವೆದರ್ ಇಟ್ ಈಸ್ ಅ ಸ್ಟಾರ್ಟಪ್, ವೆದರ್ ಇಸ್ ಅ ಗ್ರೋನ್ ಅಪ್, ವೆದರ್ ಇಸ್ ಎಂಟರ್ಪ್ರಿನರ್ಸ್, ಎವ್ರಿಥಿಂಗ್ ಈಸ್ ಕ್ರಿಯೇಷನ್ ಆಫ್ ಜಾಬ್. ಇಫ್ ಯು ಕ್ರಿಯೇಟ್ ಎ ಜಾಬ್, ದಟ್ ದ ಬೆಸ್ಟ್ ಥಿಂಗ್ ವಾಟ್ ಯು ಕ್ಯಾನ್ ಡೂ ಟು ಯೋರ್ ಸೆಲ್ಫ್ ಆಲ್ಸೋ. ಅದೇ ಬೇರೆಯವ್ರಿಗೂ ನೀವು ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ನಿಮಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಐ ಲೈಕ್ ಟುಡೇಸ್ ಜನರೇಷನ್ ಗೆಟಿಂಗ್ ಇನ್ ಟು ಎಂಟರ್ಪ್ರಿನರ್ಶಿಪ್. ಐ ಲೈಕ್ ಎ ಲಾಟ್. ಅಂಡ್ ನೀವು ಒಂದು ಮಾತನ್ನ ಹೇಳಿದ್ರಿ, ಬಡ ದೇಶ ಭಾರತ ಅಂತ ಬರೆದ್ರೆ ನಮಗೆ ಆಗ ಮಾರ್ಕ್ಸ್ ಸಿಗ್ತಾ ಇತ್ತು ಅಂತ. ನಮ್ಮಲ್ಲಿ ಎಷ್ಟು ಸಂಪನ್ಮೂಲಗಳು, ರಿಸೋರ್ಸಸ್ ಅಲ್ಲಿ ಎಷ್ಟು ರಿಚ್ನೆಸ್ ಇದ್ರೂ ಕೂಡ ಆ ಒಂದು ಪರಿಸ್ಥಿತಿ ಇತ್ತು ಸರ್ ಒಂದಷ್ಟು ವರ್ಷಗಳ ಹಿಂದೆ. ಬಟ್ ಈಗ ಆತ್ಮನಿರ್ಭರ, ಸೆಲ್ಫ್ ರಿಲಯನ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ, ಅಂಡ್ ಈಗ ನೀವು ಹೇಳಿದ್ರೆ ನಮ್ಮದು ಇಂಪೋರ್ಟ್ಸ್ ಕೂಡ ಹೊರದೇಶದಿಂದ ಇದ್ರೂ ಕೂಡ ಇಂಡಿಜಿನಸ್ ಪ್ರಾಡಕ್ಟ್ಸ್ ಅಥವಾ ಟೆಕ್ನಾಲಜೀಸ್, ಸಾಫ್ಟ್ವೇರ್ ಆಗಿರ್ಬೋದು, ಎಲ್ಲಾನು ಇಲ್ಲಿಂದಾನೇ ಡೆವಲಪ್ ಆಗ್ತಾ ಇದೆ. ಸೊ ನಾವು ಯಾರ ಮೇಲೂ ಡಿಪೆಂಡ್ ಆಗೋ ಸಿಚುವೇಶನ್ ಈಗ ಇಲ್ಲ. ಅಂಡ್ ಪ್ರಾಡಕ್ಟ್ ಬೇಸ್ಡ್ ಸ್ಟಾರ್ಟ್ಅಪ್ಗಳು ಕೂಡ ಈಗ ಹೆಚ್ಚಾಗ್ತಾ ಇದೆ. ಇದು ಒಂದು ರೀತಿಯಾದಂತಹ ಪ್ರೋಗ್ರೆಸಿವ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಸೊ ಈಗ ಎಂಪ್ಲಾಯ್ಮೆಂಟ್ ಅಂತ ನೀವು ಏನು ಮೆನ್ಷನ್ ಮಾಡಿದ್ರಿ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. 21 ಲಕ್ಷ ಪ್ರತಿ ವರ್ಷ ಹೊರಗಡೆ ಔಟ್ಪುಟ್ ಆಗ್ತಾ ಇದ್ದಾರೆ ಅಂತ ಅಂದಾಗ ಅವರು ಮತ್ತೆ ಏನ್ ಮಾಡಬೇಕು? ಯಾಕೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾದರೂ ಲೋಪಗಳಿದೆಯಾ? ಅಥವಾ ಅವರು ಆಯ್ಕೆ ಮಾಡ್ಕೊಳ್ಳುವಂತಹ ಒಂದು ಏನು ಡಿಗ್ರೀಸ್ ಇರ್ಬೋದು, ಇಂಜಿನಿಯರಿಂಗ್ ಒಬ್ರು ಜಾಯಿನ್ ಆದ್ರೆ ನಾನು ಇಂಜಿನಿಯರ್ ಆಗಬೇಕು, ಒಬ್ಬ ಯಾರೋ ಮೆಡಿಕಲ್ ಮಾಡಿದ್ರೆ ನಾನು ಮೆಡಿಕಲ್ ಆಗಬೇಕು, ನಾನು ಮೆಡಿಸಿನ್ ಮಾಡಬೇಕು ಅಂತ ಹೇಳ್ತಾರೆ ಹೊರತು ಎಷ್ಟೋ ಅನ್ಟಚ್ಡ್ ಬ್ರಾಂಚಸ್ ಇದೆ. ಎಲೆಕ್ಟ್ರಾನಿಕ್ಸ್ ಕಡೆ ಯಾರು ಮುಖ ಮಾಡೋದಿಲ್ಲ, ಟಫೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಅಂಡ್ ಇನ್ನು ಈ ಥರದ್ದು ಸುಮಾರಷ್ಟು ಸಬ್ಜೆಕ್ಟ್ಸ್ ಇದೆ, ಸುಮಾರಷ್ಟು ಓದಬೇಕು ಅನ್ನೋಂಥ, ಕಲಿಬೇಕು ಅನ್ನೋಂಥದ್ದು ವಿಷಯಗಳು ಜಾಸ್ತಿ ಇದೆ. ಅದನ್ನೆಲ್ಲ ಯಾಕೆ ತಗೊಳ್ತಾ ಇಲ್ಲ, ಆಯ್ಕೆ ಮಾಡ್ಕೊಳ್ತಾ ಇಲ್ಲ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಾಮಾನ್ಯವಾಗಿ ಎಲ್ಲರಿಗೂ ಎಜುಕೇಷನ್ ಆದ ಕೂಡಲೇ ಕೆಲಸ ಸಿಗಬೇಕು, ಎಲ್ಲಿ ಕೆಲಸ ಸಿಗುತ್ತೆ ಅಂತ ಒಂದು ಕೋರ್ಸ್ನ ಅಡಾಪ್ಟ್ ಮಾಡ್ಕೋತಾರೆ. ಮೊದಲೆಲ್ಲಾನು ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಕಾಮರ್ಸ್ ತಗೋ, ಹಿಂಗೆ ಬ್ಯಾಂಕಲ್ಲಿ ಕೆಲಸ ಸಿಗುತ್ತೆ ಅಂದ್ಬಿಟ್ಟು ಎಲ್ಲರೂ ಬ್ಯಾಂಕಲ್ಲಿ ಹೋದರು. ನಾವು ಮಂಗಳೂರಿಂದ ನಾನು ಮಂಗಳೂರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಆಯಿತು, ವಿಜಯ ಬ್ಯಾಂಕ್ ಆಯಿತು, ಕರ್ನಾಟಕ ಬ್ಯಾಂಕ್ ಆಯಿತು, ಕಾರ್ಪೊರೇಷನ್ ಬ್ಯಾಂಕ್ ಆಯಿತು, ಕೆನರಾ ಬ್ಯಾಂಕ್ ಆಯಿತು. ಅಷ್ಟು ಚಿಕ್ಕ ಊರು ಮಂಗಳೂರು, 5 ಬ್ಯಾಂಕ್. ಸೊ ನಮ್ಮ ಎಲ್ಲ ರಿಲೇಟಿವ್ಸು ಬ್ಯಾಂಕಲ್ಲೇ. ಇವರು ಕಾರ್ಪೊರೇಷನ್ ಬ್ಯಾಂಕು, ಅವರು ಕೆನರಾ ಬ್ಯಾಂಕು, ಅವರು ಸಿಂಡಿಕೇಟ್ ಬ್ಯಾಂಕು, ಇನ್ನೊಬ್ರು ಕರ್ನಾಟಕ ಬ್ಯಾಂಕು, ಇನ್ನೊಬ್ಬರು ವಿಜಯ ಬ್ಯಾಂಕು. ಇವರ ಮಗಳನ್ನ ಅವರು ಕೊಟ್ಟರಂತೆ, ಅವರ ಮಗಳ ಹುಡುಗನ ತಂದೆ ಕೆನರಾ ಬ್ಯಾಂಕು, ಹುಡುಗಿಯ ತಂದೆ ಕಾರ್ಪೊರೇಷನ್ ಬ್ಯಾಂಕು. ಆ ಥರ ಒಂದು ಜನರೇಷನ್ನೇ ಬ್ಯಾಂಕ್ಗೆ ಹೊರಟೋಗ್ಬಿಡ್ತು. ಫ್ಯಾಮಿಲೀಸ್ ಇಂದಾನೆ ಶುರು ಆಗ್ಬಿಡುತ್ತೆ. ಹೌದು, ಅದು ಎಂಟರ್ಪ್ರಿನರ್. ಮೊದಲೆಲ್ಲಾನು ಕೋಸ್ಟಲ್ ಕರ್ನಾಟಕದಲ್ಲಿ ಎಂಟರ್ಪ್ರಿನರ್ಸ್ ತುಂಬ ಇತ್ತು. ಬಂದರಲ್ಲಂತೂ ತುಂಬ ಎಂಟರ್ಪ್ರಿನರ್ಸ್ ಇದ್ರು ಕೋಸ್ಟಲ್ ಕರ್ನಾಟಕದಲ್ಲಿ. ಬಟ್ ಒಂದು ಜನರೇಷನ್ನು ಬ್ಯಾಂಕಿಗೆ ಸೇರಿದ ಮೇಲೆ ಅವರ ಮಕ್ಕಳಿಗೆ ಎಲ್ಲರೂ IT ಗೆ ಹೋಗ್ಬೇಕು ಅಂತ ಆಸೆ ಆಯಿತು. ಎಲ್ಲರಿಗೂ IT ಕಳಿಸೋರು, ಇಲ್ಲ ಡಾಕ್ಟರ್ ಆದರು, ಇಲ್ಲ IT ಗೆ ಸೇರ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆದರು. ಆ ಒಂದು ಜನ್ರೇಷನ್ನು ಒಳ್ಳೆ ಹಾಸ್ಪಿಟಲ್, ಒಳ್ಳೆ ಡಾಕ್ಟರ್ಸು, ಒಳ್ಳೆ ಥರದ್ದು ಸಾಫ್ಟ್ವೇರ್ ಇಂಜಿನಿಯರ್ಸು ಒಳ್ಳೊಳ್ಳೆ ಕೆಲಸ ತೊಗೊಂಡು, ಅದು ಇನ್ಫೋಸಿಸ್ ಸೇರಿರ್ಬೋದು, ಸತ್ಯಮಲ್ ಸೇರಿರ್ಬೋದು, ಆವಾಗ SCL ಸೇರಿರ್ಬೋದು, ಇಲ್ಲ TCS ಸೇರಿರ್ಬೋದು. ಅರ್ಧಕ್ಕರ್ಧ ಜನ ಅಮೆರಿಕಾಗೆ ಹೋಗಿ ಸೆಟ್ಲ್ ಆದರು, ಮಿಕ್ಕವರೆಲ್ಲ ಇಲ್ಲಿ ಉಳ್ಕೊಂಡಿದ್ದಾರೆ, ಬಟ್ ಕೆಲವೆಲ್ಲ ಅಲ್ಲೋಗಿ ಸೆಟ್ಲ್ ಆದರು. ಸೊ ಒಳ್ಳೆ ಡೆವಲಪ್ಮೆಂಟ್ ಆಯಿತು. ಐ ಆಮ್ ಟಾಕಿಂಗ್ ಅಬೌಟ್ ಫ್ರಮ್ 1980 ಆನ್ವರ್ಡ್ಸ್. ಎಲ್ಲರೂ IT ಗೆ ಹೋಗಿ ದೇ ಡೆವಲಪ್ಡ್ ವೆರಿ ನೈಸ್ಲಿ, ನೋ ಡೌಟ್ಸ್. ಬಟ್ ನಾವು ದ ಪ್ರಾಬ್ಲಮ್ ಫಾರ್ ಅಸ್ ಈಸ್ ದ ಎಜುಕೇಷನ್. ನಾವೇನು ಓದ್ತೀವಿ, ನಾವೇನು ಕೆಲಸ ಮಾಡ್ತೀವಿ, ಅದಕ್ಕೆ ಜಾಸ್ತಿ ಸಂಬಂಧ ಇಲ್ಲ. ಬಿಕಾಸ್ ಆಫ್ ದ ಸಾಫ್ಟ್ವೇರ್, ಮೋಸ್ಟ್ ಆಫ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ ದ ಮೆಷಿನ್. ಮೊದಲೇ ನಾವು ಡಿಸಿಷನ್ ತೊಗೊಳ್ಬೇಕಾದ್ರೆ
ಚಿಕ್ಕ ಪುಟ್ಟ ಡಿಸಿಷನ್ ಕೂತ್ಕೊಂಡು ಒಬ್ಬ ಕ್ಲರ್ಕ್ ಇರ್ತಾನೆ, ಒಬ್ಬ ಅದಕ್ಕೆ ಆಫೀಸರ್ ಇರ್ತಾನೆ, ಒಬ್ಬ ಅದಕ್ಕೆ ಸೂಪರ್ವೈಸರ್ ಇರ್ತಾರೆ, ಒಬ್ಬರು ಅದಕ್ಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ತಾರೆ, ಒಬ್ಬರು ಮ್ಯಾನೇಜರ್ ಇರ್ತಾರೆ, ಅದಾದಮೇಲೆ ಜನರಲ್ ಮ್ಯಾನೇಜರ್ ಆಗ್ತಾರೆ, ಸೀನಿಯರ್ ಜನರಲ್ ಮ್ಯಾನೇಜರ್ ಆಗ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ಇವಾಗೆಲ್ಲ ಅಗತ್ಯನೇ ಇಲ್ಲ. ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಸಿಸ್ಟಮ್ ಮೆಷಿನ್ ವಿಲ್ ಟೇಕ್ ದ ಡಿಸಿಷನ್. ದಟ್ ಈಸ್ ಮೋಸ್ಟ್ ಆಫ್ ದ ಡೇಟಾ ಈಸ್ ಅವೈಲಬಲ್. ನಾವು ಜಾಬ್ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಎಲ್ಲ ಸಿಸ್ಟಮಲ್ಲಿ ಡೇಟಾ ಇರುತ್ತೆ. ಡೇಟಾ ಡ್ರಿವನ್ ಡಿಸಿಷನ್ ನಾವು ತೊಗೊಳ್ಬೇಕಾದ್ರೆ ಅವ್ನು ಆಫೀಸರ್ ಆದರೂ ಅದೇ ಡಿಸಿಷನ್ ತೊಗೊಳ್ಬೇಕು, ಅವ್ನು ಕ್ಲಾರ್ಕ್ ಆದರೂ ಅದೇ ಡಿಸಿಷನ್ ತೊಗೊಳ್ಬೇಕು, ಅವನು ಸೀನಿಯರ್ ಮ್ಯಾನೇಜರ್ ಆದರೂ ಅದೇ ಡಿಸಿಷನ್ ತೊಗೊಳ್ಬೇಕು, ಬಿಕಾಸ್ ಇಟ್ ಎ ಡೇಟಾ ಡ್ರಿವನ್ ಡಿಸಿಷನ್. ಕರೆಕ್ಟ್. ಸೊ ಮೋಸ್ಟ್ ಆಫ್ ದ ಜಾಬ್ ಲಾಸಸ್ ಆರ್ ಹ್ಯಾಪ್ನಿಂಗ್ ವೇರ್ ದ ಜಾಬ್ಸ್ ಆರ್ ರಿಪಿಟೇಟಿವ್ ಇನ್ ನೇಚರ್. ದ ರಿಪಿಟೇಟಿವ್ ನೇಚರ್ ಏನಿರುತ್ತೆ ಅಲ್ಲಿ ಎಲ್ಲಿ ನಾವು ನಮ್ಮ ಒಂದು ವೇರ್ ವಿ ಡೋಂಟ್ ಹ್ಯಾವ್ ಟು ಅಪ್ಲೈ ಅವರ್ ಇಂಟೆಲಿಜೆನ್ಸ್, ದಟ್ ಜಾಬ್ಸ್ ಆರ್ ಗೋಯಿಂಗ್ ನೌ. ಅಟ್ ದ ಸೇಮ್ ಟೈಮ್ ನ್ಯೂ ಜಾಬ್ಸ್ ಆರ್ ಕ್ರಿಯೇಟಿಂಗ್ ಟು ಸಿ ದಟ್ ಹೌ ವಿ ಕ್ಯಾನ್ ರೆಡ್ಯೂಸ್ ದ ಜಾಬ್. ನ್ಯೂ ಎಲ್ಲ ನಾವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತೀವಿ, ಮೆಷಿನ್ ಲರ್ನಿಂಗ್ ಅಂತ ಹೇಳ್ತೀವಿ, ಇಲ್ಲ ರೋಬೋಟಿಕ್ಸ್ ಅಂತ ಹೇಳ್ತೀವಿ, ಇದೆಲ್ಲನೂ ಮನುಷ್ಯ ಮಾಡಿರೋದು, ನಮ್ಮವರೇ ಮಾಡಿರೋದು. ಕರೆಕ್ಟ್. ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸೇ ಮಾಡಿರೋದು. ಅವರು ಯಾವ ಥರ ಲೇಬರ್ ರಿಡಕ್ಷನ್ ಮಾಡ್ಬೋದು ಅಂದ್ಕೊಂಡು ಅವ್ರು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ. ಯಾವ ಥರ ಚೆನ್ನಾಗಿ ಡಿಸಿಷನ್ ತೊಗೋಬೋದು ಅದಕ್ಕೋಸ್ಕರ ಅವರು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ. ಸೊ ಆನ್ಸರ್ ಯುವರ್ ಕ್ವಶನ್, ವಿ ನೀಡ್ ಟು ಲರ್ನ್ ಫಾರ್ ನಾಲೆಡ್ಜ್ ಸೇಕ್ ಆ್ಯಂಡ್ ವಿ ನೀಡ್ ಟು ಬಿ ಜಾಬ್ ಓರಿಯೆಂಟೆಡ್ ಸ್ಕಿಲ್ಸ್ನ ನಾವು ಕಲ್ತ್ಕೋಬೇಕು. ಬರೀ ಕಾಲೇಜಿಗೆ ಹೋಗ್ಬಿಟ್ಟು ನನಗೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ ಕಷ್ಟ. ಕಾಲೇಜ್ಗೆ ಹೋಗಬೇಕು, ಕಲಿಬೇಕು, ಡೀಸೆಂಟಾಗಿ ಮಾರ್ಕ್ ತೊಗೋಬೇಕು, ಬಟ್ ಯು ನೀಡ್ ಟು ಹ್ಯಾವ್ ಎ ಸಾಫ್ಟ್ ಸ್ಕಿಲ್ಸ್. ಕಮ್ಯುನಿಕೇಷನ್ ಯಾವ ಥರ ಮಾಡಬೇಕು, ಶಾರ್ಟ್ ಕನ್ವರ್ಸೇಷನ್ ಯಾವ ಥರ ಮಾಡಬೇಕು, ಪ್ಲಸ್ ಬೇರೆ ಒಂದು 2-3 ಫಾರಿನ್ ಲ್ಯಾಂಗ್ವೇಜ್ ಕಲಿಬೋದಾ, ಒಂದು ಜರ್ಮನ್ ಕಲಿಬೋದಾ, ಫ್ರೆಂಚ್ ಕಲಿಬೋದಾ, ಇಲ್ಲ ಮ್ಯಾಂಡ್ರಿನ್ ಕಲಿಬೋದಾ. Any soft skill today will help you to get a job. Any soft skill will help you to do some business. Adesh jote. So I always tell people that you need to learn a lot and earn while you are learning and learn while you are earning also. So earning and learning has to be hand in hand. ಇಲ್ಲ ಅಂತ ಹೇಳಿದ್ರೆ ನಾವು ಔಟ್ಡೇಟೆಡ್ ಆಗೋಗ್ಬಿಡ್ತೀವಿ. ಈಗ ನಾನು 1986 ನಾನು CA ಪಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಲಾ ಚೇಂಜ್ ಆಗಿದೆ, ಎಷ್ಟು ಕಂಪ್ನಿ ಲಾ ಚೇಂಜ್ ಆಗಿದೆ, ಎಷ್ಟು ಮಟ್ಟಿಗೆ ನಾನು ಟ್ಯಾಕ್ಸೇಷನ್ ಚೇಂಜ್ ಆಗಿದೆ. ನಾನು 1986 ನಾನು CA ಪಾಸ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೇನು ವ್ಯಾಲ್ಯೂ ಇಲ್ಲ ಅನ್ಲೆಸ್ ಯು ಆರ್ ಅಪ್ಡೇಟೆಡ್ ಟಿಲ್ ಟುಡೇ. ಸೊ ಯು ನೀಡ್ ಟು ಬಿ ಲರ್ನಿಂಗ್. ಸೊ ಮೈ ಅಡ್ವೈಸ್ ಟು ದ ಯಂಗ್ಸ್ಟರ್ಸ್ ಯಾರು ಈ ನಿಮ್ಮ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಯು ನೀಡ್ ಟು ಪ್ಲ್ಯಾನ್ ಯುವರ್ ಫ್ಯೂಚರ್ ದ ವೇ ಹೌ ಯು ವಾಂಟ್ ಇಟ್ ಟು ಬಿ. For that, you need to work very hard. Education, experience, learning, unlearning, and be ready for the nation when it is growing. Be ready to grow with the nation or to grow with the state. Okay. So, education ಬಗ್ಗೆನೇ ಮಾತಾಡೋಣ ಈಗ ಯಾರಾದರೂ ಒಬ್ರು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಹೇಳಿದಾಗ ನೀನು ಏನಕ್ಕೆ ಇಂಜಿನಿಯರಿಂಗ್ ಮಾಡ್ತೀಯಾ ಅಥವಾ ಇನ್ಯಾವುದೋ ಒಂದು ಪರ್ಟಿಕ್ಯುಲರ್ ಇದನ್ನ ಯಾಕೆ ಮಾಡ್ತೀಯಾ ಅಂತ ಕೇಳಿದಾಗ ಅವ್ರಿಗೆ ಯಾವುದು ಒಂದು ಸ್ಪೆಸಿಫಿಕ್ ವಿಷನ್ ಇಲ್ಲ, ಗೋಲ್ ಇಲ್ಲ. ಅದರಲ್ಲಿ ಸಂಬಳ ಜಾಸ್ತಿ ಬರುತ್ತೆ, ಒಂದು ದೊಡ್ಡ ಕಂಪ್ನಿಗೆ ನಾನು ಜಾಯ್ನ್ ಆಗಬೇಕು, ಇಷ್ಟೇ ಹೇಳ್ತಾರೆ ಹೊರತು ನಾನೇನೋ ಒಂದು ರಿಸರ್ಚಲ್ಲಿ ಕೆಲಸ ಮಾಡಬೇಕು, ನಾನೇನೋ ಒಂದು ಇನ್ವೆನ್ಷನಲ್ಲಿ ಹೆಲ್ಪ್ ಮಾಡಬೇಕು ಅಥವಾ DRDO ಸೇರ್ಕೋಬೇಕು, ಈ ಥರದ್ದು ಅಂದರೆ ವೈಡರ್ ಥಿಂಕಿಂಗ್ ಇಲ್ಲ ಏನು ಇವಾಗಿನ ಜನ್ರೇಷನಲ್ಲಿ. ಅಂದರೆ ನಾನು ಎಲ್ಲರೂ ಅಂತಲೂ ಹೇಳ್ತಾ ಇಲ್ಲ, ತುಂಬ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಇವಾಗ ಏನು ಯಂಗ್ಸ್ಟರ್ಸ್ ಇದ್ದಾರೆ ಅವರು ಇವಾಗಲಿಂದನೇ ಓದ್ತಾನೆ ಕಲಿಕೆಯಲ್ಲೇ ಆ ಹಂತದಲ್ಲಿರುವಾಗಲೇ ಸ್ಟಾರ್ಟಪ್ಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ಸೊ ಬಟ್ ಜನರಲೈಸ್ ಮಾಡಿ ನೋಡಿದಾಗ ಈ ಥರದ್ದು ಒಂದು ಗುಂಪು ಯಥೇಚ್ಛವಾಗಿ ನಮಗೆ ಕಾಣಿಸಿಗುತ್ತೆ. ಸೊ ಇವ್ರಿಗೆ ಏನು ಹೇಳ್ತಾರೆ ಸರ್, ಯಾವ ಥರ ಇವರು ಆಲ್ಟರ್ನೇಟ್, ನೀವೇನು ಹೇಳಿದ್ರಿ ಒಂದು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು, ಕೌಶಲ್ಯಗಳು ತುಂಬಾ ಇಂಪಾರ್ಟೆಂಟ್, ಅದು ಅಗತ್ಯ ಕೂಡ. ಇರಲಿಲ್ಲ ಅಂದರೆ ಅವ್ನ ಕೌಶಲ್ಯ ಇಲ್ದಿರೋ ವ್ಯಕ್ತಿಗೆ ಬೆಲೆನೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಈಗ ಕೆಲಸ ಹುಡುಕೋದಷ್ಟೇ ಅವರು ಒಂದು ಇಟ್ಕೊಂಡಿರ್ತಾರೆ. ಮುಗೀತು ಎಜುಕೇಷನ್ ಮುಗೀತು, ಕೆಲಸ ಮಾಡಬೇಕು, ಕೆಲಸ ಬರೋ ತನಕ ನನಗೆ ಸಿಗೋ ತನಕ ಕಾಯ್ತಾ ಮನೆಯಲ್ಲೇ ಇರಬೇಕು ಅನ್ನೋ ಅಷ್ಟು ಒಂದು ಗುಂಪು ಇರುತ್ತೆ. ಸೊ ಅವ್ರಿಗೆ ಏನು ಹೇಳ್ತೀರಾ, ಅವ್ರು ಏನು ಮಾಡಬೇಕು ಬೇರೆ ರೀತಿಯಾಗಿ? ಅಪ್ಪ ಅಮ್ಮಂದು ಬ್ಯಾಂಕ್ ಬ್ಯಾಲೆನ್ಸ್ನ ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ. ಅವ್ರ ಪಾಪ ಕಷ್ಟಪಟ್ಬಿಟ್ಟು ಅವರ ಟೈಮಲ್ಲಿ ದುಡ್ದುಬಿಟ್ಟು ಮಕ್ಳಿಗೋಸ್ಕರವಾಗಿ ಒಳ್ಳೆ ಎಜುಕೇಷನ್ ಕೊಟ್ಟಿರ್ತಾರೆ, ಮಕ್ಕಳು ಒಳ್ಳೆ ಕೆಲಸ ಸಿಗಬೇಕಂತ ಅವರು ಪ್ರೇ ಮಾಡ್ತಾರೆ. ಸೊ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಮಕ್ಕಳು ತಂದೆ ತಾಯಿ ಮೇಲೆ ಅವರ ದುಡ್ಡು ಮೇಲೆ ತುಂಬ ಡಿಪೆಂಡ್ ಆಗಬಾರ್ದು. ಸೆಕೆಂಡ್, ದೊಡ್ಡ ಕೆಲಸ ಚಿಕ್ಕ ಕೆಲಸ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಅಡ್ವೈಸು, ದೊಡ್ಡ ಕಂಪ್ನಿಯಲ್ಲಿ ಚಿಕ್ಕ ಕೆಲಸಕ್ಕೆ ಸೇರೋ ಬದಲು
ಚಿಕ್ಕ ಕಂಪ್ನಿಯಲ್ಲಿ ದೊಡ್ಡ ಕೆಲಸಕ್ಕೆ, ದೊಡ್ಡ ಜವಾಬ್ದಾರಿಗೆ ಸೇರ್ಕೊಳ್ಳಿ. ಯಾಕಂತೇಳಿದ್ರೆ ದೊಡ್ಡ ಕಂಪ್ನಿಯಲ್ಲಿ ನೀವು ಚಿಕ್ಕ ಜಾಗದಲ್ಲಿ ಚಿಕ್ಕ ಒಂದು ಪೊಸಿಷನ್ ನೀವು ಸೇರ್ತು ಅಂತ ಹೇಳಿದ್ರೆ ಗ್ರೋ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನಿಮ್ಮ ಮುಂದೆ ತುಂಬ ಜನ ಇರ್ತಾರೆ. ಈಗ ಒಂದು ಇನ್ಫೋಸಿಸ್ ನೀವು ತಗೊಳ್ತು ಅಂತ ಹೇಳಿದ್ರೆ 2,50,000 ಜನ ಇದ್ದಾರೆ. ನೀವೀಗ ಕಂಪ್ನಿನ ಸೇರ್ತೀರಾ, ಒಳ್ಳೆ ಕಂಪ್ನಿ, ನೀವು ಸೇರಬೇಕು, ಕೆಲಸ ಸಿಕ್ಕಿದ್ರೆ ಸೇರಿ, ಬೇಡ ಅಂತ ಹೇಳೋದಿಲ್ಲ ನಾನು. ಆದರೆ ಆ ಕಂಪ್ನಿಯಲ್ಲಿ ನೀವು ಮುಂದೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಮುಂದೆ 2,50,000 ಜನ ಇದ್ದಾರೆ, ನಿಮ್ಗಿಂತ ಮೊದಲು ಸೇರಿರೋರು. ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಅದ್ರ ಬದಲು ಒಂದು ಚಿಕ್ಕ ಒಂದು ಸಾಫ್ಟ್ವೇರ್ ಕಂಪ್ನಿ ಇರುತ್ತೆ, ಬರೀ 15 ಜನ ಇರ್ತಾರೆ. ನೀವು ಅಲ್ಲೋಗಿ ಸೇರ್ತು ಅಂತ ಹೇಳಿದ್ರೆ ಎಲ್ಲ ಕೆಲಸನೂ ನೀವೇ ಮಾಡಬೇಕಾಗುತ್ತೆ, ಎಲ್ಲರ ಜೊತೆನೂ ಕೆಲಸ ಮಾಡಬೇಕಾಗುತ್ತೆ. ಆದರೆ ಆ ಕಂಪ್ನಿ ಎಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ, ನೀವು ಅಷ್ಟೇ ಫಾಸ್ಟಾಗಿ ಗ್ರೋ ಆಗ್ತೀರಾ. ಡೂ ವಾಟ್ ಯು ಲವ್ ಆ್ಯಂಡ್ ಲವ್ ವಾಟ್ ಯು ಡೂ. ಅದು ಭಾಳ ಇಂಪಾರ್ಟೆಂಟು. ನಿಮ್ಗೆ ಯಾವ ಥರ ಕೆಲಸ ಬೇಕೋ ಆ ಥರ ಕೆಲಸಕ್ಕೆ ಸೇರ್ಕೊಳ್ಳಿ. ಯಾವ ಕೆಲಸ ಸಿಗುತ್ತೆ ಅದನ್ನೇ ಭಾಳ ಖುಷಿಯಿಂದ ಆ ಕೆಲಸ ಮಾಡಿ. ಬಿಕಾಸ್ ಎಂಡ್ ಆಫ್ ದ ಡೇ ಓನ್ಲಿ 1/3 ಆಫ್ ಯುವರ್ ಟೈಮ್ ಇನ್ ಎ ಡೇ ಯು ಸ್ಪೆಂಡ್ ಟು ವರ್ಕ್. ಆ ಥರ ಇರೋದ್ರಿಂದ ಯಾವುದೇ ಕೆಲಸ ಸಿಕ್ಕಿದ್ರೂ ಖುಷಿಯಿಂದ ಮಾಡಿ. 4 ಜನ ನೋಡ್ತಾರೆ ನೀವು ಮಾಡೋ ಕೆಲಸನ, ಭಾಳ ಫಾಸ್ಟಾಗಿ ಗ್ರೋ ಆಗ್ಬೋದು ಆ ಕಂಪ್ನಿಯಲ್ಲೇ. ಈಗ ನೀವು ಹೇಳಿದ ಪ್ರಕಾರ ಆ ಸ್ಕಿಲ್ಸ್ ಅಂತ ಏನಿದೆ, ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ನೋಡಿ ನೀವು NEP ತುಂಬ ಸ್ಕಿಲ್ಸ್ ಅದರಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಟ್ರೈನಿಂಗ್ನ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಒಂದು ರಿಪೋರ್ಟ್ ಇದೆ, ಇಂಡಿಯಾದಲ್ಲಿ ಗ್ರ್ಯಾಜುಯೇಟ್ಸು 75% ಗ್ರ್ಯಾಜುಯೇಟ್ಸು ಎಂಪ್ಲಾಯಬಲ್ ಅಲ್ವೇ ಅಲ್ಲ ಅಂತ ಹೇಳ್ಕೊಂಡು ರಿಪೋರ್ಟ್ ಬಂದಿದೆ. ಎಸ್. ಆ್ಯಂಡ್ ಈಗ ಬಹುತೇಕರಿಗೆ ಒಂದು ಅರ್ಜಿ ಇರುತ್ತೆ, ಏನೋ ಒಂದು ಮಾಡಬೇಕು, ಸಾಧಿಸ್ಬೇಕು, ನಾನೇನಾದರೂ ಒಂದು ಡಿಸ್ಟ್ರಪ್ಟಿವ್ ಆಗಿ ಥಿಂಕ್ ಮಾಡಬೇಕು, ಐಡಿಯಾಸ್ ಇದೆ ನನ್ನ ಹತ್ರ, ಬಟ್ ಅದಕ್ಕೆ ಒಂದು ಚಾನಲೈಸ್ ಮಾಡೋದಕ್ಕೆ ನನಗೆ ಗೈಡೆನ್ಸ್ ಇಲ್ಲ, ಮೆಂಟರ್ಶಿಪ್ ಲ್ಯಾಕ್ ಮಾಡ್ತಾ ಇದ್ದೀನಿ ಅನ್ನೋದಿರುತ್ತೆ. ಸೊ ಇವರೆಲ್ಲ ಯಾರನ್ನ ಸೀಕ್ ಮಾಡಬೇಕಾಗತ್ತೆ, ಎಲ್ಲಿ ಆ ಒಂದು ಗೈಡೆನ್ಸ್ ಇವರಿಗೆ ಸಿಗುತ್ತೆ, ಒಂದು ಪ್ಲಾಟ್ಫಾರ್ಮ್ ಏನು ಇಂಥವ್ರಿಗೆ? ಸಾಮಾನ್ಯವಾಗಿ ನಮ್ಮದು ಫಿಕ್ಕಿ ಇರ್ಬೋದು, ಅಲ್ಲಿ ತುಂಬ ಜನ ಮೆಂಟರ್ಸ್ ಇರ್ತಾರೆ. FKCCI ಕರ್ನಾಟಕದಲ್ಲಿರ್ಬೋದು, ಅಲ್ಲೂ ತುಂಬ ಜನ ಮೆಂಟರ್ಸ್ ಇರ್ತಾರೆ. ಮೆಂಟರ್ಶಿಪ್ ಅಂಥೇಳಿ ಒಂದು ಗ್ಲೋರಿಯಸ್ ವರ್ಡ್ ಅಲ್ಲ. ಮೆಂಟರ್ಶಿಪ್ ಅಂತ ಹೇಳಿದ್ರೆ ಯಾರು ನಿಮ್ಮ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿದ್ದಾರೆ, ಯಾರು ನಿಮ್ಮ ಬಗ್ಗೆ ನೀವು ಮುಂದೆ ಬರಬೇಕಂತ ಅನ್ಕೋತಾರೆ, ಅವ್ರಿಗೆ ಗೊತ್ತಿರೋದನ್ನೇ ಹೇಳ್ಕೊಡ್ತಾರೆ. ನಿಮ್ಗೆ ಒಬ್ಬರೇ ಮೆಂಟ್ರು, ಒಬ್ಬರೇ ಅಡ್ವೈಸರ್ ಅಂತ ಇಟ್ಕೊಳ್ಳೋ ಅಗತ್ಯ ಇಲ್ಲ. ನೀವು 3 ಜನ ಹತ್ರ ಮಾತಾಡ್ಬೋದು. ನಿಮ್ಮಲ್ಲಿ ಏನು ಐಡಿಯಾ ಇದೆ. ನಾನು ಯಂಗ್ಸ್ಟರ್ಸ್ಗೆ ಹೇಳೋದು, ನಿಮ್ಮ ಐಡಿಯಾ ಎಲ್ಲರಿಗೂ ಅರ್ಥ ಆಗಿರೋ ಐಡಿಯಾ ಇತ್ತು ಅಂತ ಹೇಳಿದ್ರೆ ಅದು ಐಡಿಯಾನೇ ಅಲ್ಲ. ಅದು ನಿಮ್ಮ ಹತ್ರ ಇರೋ ಐಡಿಯಾ ಯುನೀಕ್ ಆಗಿರಬೇಕು. ನಾವು ಸ್ಟಾರ್ಟಪ್ಗೆ ಡೆಫಿನೇಷನ್ನ ಕೊಡಬೇಕಾದ್ರೆ ನಾನು ಹೇಳ್ತೀನಿ, ವಾಟ್ ಎವರ್ ಯು ಡೂ ಯು ಶುಡ್ ಬಿ ಡಿಫ್ರೆಂಟ್. ವಾಟ್ ಎವರ್ ಯು ಡೂ it should be better than the existing product or services. Whatever you have in your mind, that product or services should be cheaper than the existing one. It should be different than the existing one. It should be used by technology. Technology ಯೂಸ್ ಮಾಡ್ಕೊಂಡು ನೀವು ಅದನ್ನು ಐಡಿಯಾನ ನೀವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಟೆಕ್ನಾಲಜಿ ಯೂಸ್ ಮಾಡಬೇಕು. ಸ್ಕೇಲಬಲ್ ಇರಬೇಕು. ಪ್ಲಸ್ ಲೋಕಲ್ ಅವ್ರಿಗೂ ಅದು ಅಪೀಲ್ ಆಗಬೇಕು, ಇಂಟರ್ನ್ಯಾಷನಲ್ ಅವ್ರಿಗೂ ಅಂದರೆ ಗ್ಲೋಬಲ್ ಅವ್ರಿಗೂ ಅದು ಅಪೀಲ್ ಆಗಬೇಕು. ಸೊ ಎನಿಥಿಂಗ್ ವಾಟ್ ಯು ಡೂ, ನಿಮ್ಮ ಐಡಿಯಾ ಅಂತ ಹೇಳ್ತಿರಲ್ಲ, ಇದೊಂದು 5-6 ಐಟಮ್ ನಾನು ಹೇಳ್ತೀನಲ್ಲ, ಅದಕ್ಕೆ ಟಿಕ್ ಮಾಡ್ಕೊಳ್ಳಿ. ಇದೇನು ಹೊಸ್ತಾ ಇದು? ಇಸ್ ಇಟ್ ನ್ಯೂ ಒನ್? ಇಸ್ ಇಟ್ ಅ ಬೆಟರ್ ಒನ್? ಇಸ್ ಇಟ್ ಅ ಚೀಪರ್ ಒನ್? Is it whether it appeals to the whole world, it appeals only to the country or only to the state or only to your district, only to your area? ಅದನ್ನೆಲ್ಲ ನೋಡ್ಕೊಳ್ಳಿ. ಇಫ್ ಇಟ್ ಈಸ್ ಎಸ್, ಎನಿಬಡಿ ವಿಲ್ ಇನ್ವೆಸ್ಟ್ ದ ಮನಿ. ಇದನ್ನು ನೀವು ಈ ಒಂದು ಚೀಪರ್, ಬೆಟರ್, ಫಾಸ್ಟರ್ ಅಂತ ನಾವೇನು ಹೇಳ್ತೀವಿ, ಇದನ್ನು ಮಾಡೋದಷ್ಟು ಸುಲಭ ಅಲ್ಲ. ಪ್ಲಸ್ ಪೀಪಲ್ ಡೋಂಟ್ ವಾಂಟ್ ಒನ್ ಮೋರ್ ಪ್ರಾಡಕ್ಟ್ ಲೈಕ್ ದಿಸ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್. ನಾನು ಇನ್ನೊಂದು ಹೋಟ್ಲ್ ಓಪನ್ ಮಾಡ್ತೀನಿ, ನಾನು ಇನ್ನೊಂದು ಹೇರ್ ಕಟಿಂಗ್ ಸಲೂನ್ ಓಪನ್ ಮಾಡ್ತೇನೆ, ನಾನು ಇನ್ನೊಂದು ಟ್ರಾನ್ಸ್ಪೋರ್ಟ್ ಓಪನ್ ಮಾಡ್ತೇನೆ. ಆ ಥರದೆಲ್ಲ ಇರೋರಿಗೇ ಕೆಲಸ ಇಲ್ಲ, ಇನ್ನು ಹೊಸೊಬ್ರು ಬಂದು ಏನು ಮಾಡ್ತಾರೆ? ಸೊ ಹಾಗಾಗಿ ನೀವೇನೇ ಒಂದು ಹೊಸದಾಗಿ ಮಾಡಬೇಕಾದ್ರೆ ಯು ನೀಡ್ ಟು ಅಪ್ಲೈ ದ್ಯಾಟ್. ಅಲ್ಲೇ ನೀಡ್ ಗ್ಯಾಪ್ ಇರಬೇಕು. ಯಾರಾದರೂ ಜನಗಳು ಅಷ್ಟೊಳ್ಳೆದಿದೆಯಾ, ನಮ್ಗೆ ಗೊತ್ತೇ ಇಲ್ಲಲ್ಲಪ್ಪ, ಆ ಥರ ಇತ್ತಂದರೆ ನಾವಂತೂ ತೊಗೊಳ್ತೀವಿ ಅಂತ ಹೇಳಬೇಕು. ಸೊ ಕನ್ಸ್ಯೂಮರ್ ಇನ್ಸೈಟ್ ನಿಮ್ಗೆ ಸಿಗಬೇಕು, ಕನ್ಸ್ಯೂಮರ್ ರಿಸರ್ಚ್ ಮಾಡಬೇಕು, 4 ಜನಕ್ಕೆ ನಿಮ್ಮ ಪ್ರಾಡಕ್ಟನ್ನು ತೋರಿಸ್ಬೇಕು, ಅವರು ವಾವ್ ಅಂತ ಹೇಳಬೇಕು. ಆವಾಗ ಅದಕ್ಕೊಂದು ಇರುತ್ತೆ. ಈಗಿರೋದು ಯಾವ್ಯಾವ ಸ್ಟಾರ್ಟಪ್ಗಳು ನಾವು ಯೂನಿಕಾರ್ನು, ಸುನಿಕಾರ್ನ್ ಅಂತ ಏನೆಲ್ಲ ಹೇಳ್ತೀವಿ, ಅವೆಲ್ಲನೂ ಹಿಸ್ಟ್ರಿ ನೋಡ್ತು ಅಂತ ಹೇಳಿದ್ರೆ ನಾ ಹೇಳಿರೋ ಪ್ರಕಾರನೇ ಇರುತ್ತೆ. ನೀವು ಅದು ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಲಿಷಿಯಸ್ ಇರ್ಬೋದು, ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರದ್ದು ಐಡಿಯಾ ಇಷ್ಟೇ ಇರುತ್ತೆ, ಚಿಕ್ಕ ಐಡಿಯಾ ಇರುತ್ತೆ, ಬಟ್ ಆ ಐಡಿಯಾದಲ್ಲಿ ಡೆಪ್ತ್ ಇರುತ್ತೆ.
ಆ ಥರ ಐಡಿಯಾ ಇದ್ರೆ ಮಾತ್ರ ನೀವು ಬಿಸ್ನೆಸ್ ಹೋಗ್ಬೇಕು ವಿನ್ನ ನಾನು ಇನ್ನೊಂದು ಮಲ್ಟಿಪ್ಲೆಕ್ಸ್ ಕಟ್ಬಿಟ್ಟು ನಾನು ದುಡ್ಡು ಮಾಡ್ತೀನಿ ಅಂತ ಹೇಳಿದ್ರೆ ಕಷ್ಟ ಇದೆ. ಆ್ಯಂಡ್ ದಟ್ ಈಸ್ ನಾಟ್ ಸ್ಕೇಲಬಲ್. ಸ್ಕೇಲಬಲ್ ಅಂತ ಹೇಳಿದ್ರೆ ಈಗ ನಿಮ್ಮ ಹತ್ರ 10 ಜನ ಕಸ್ಟಮರ್ ಇದ್ದರೆ ನಾಳೆ 100 ಜನ ಕಸ್ಟಮರ್ ಆಗ್ತಾರೆ, 1,000 ಜನ ಕಸ್ಟಮರ್ ಆಗ್ತಾರೆ, 10,000 ಜನ ಕಸ್ಟಮರ್ ಆದರೆ ನಿಮ್ಮ ಹತ್ರ ಸ್ಕೇಲ್ ಮಾಡಲಿಕ್ಕೆ ಕೆಪಾಸಿಟಿ ಇದೆಯಾ? ದಟ್ ಕ್ಯಾನ್ ಬಿ ಡನ್ ಓನ್ಲಿ ವೆನ್ ಯು ಯೂಸ್ ದ ಟೆಕ್ನಾಲಜಿ. ಥ್ರೂ ಟೆಕ್ನಾಲಜಿ ಇಟ್ ಈಸ್ ಸ್ಕೇಲಬಲ್. ಲ್ಯಾಂಡ್ ಬಿಲ್ಡಿಂಗ್ ಮೆಷಿನರಿನ ಸ್ಕೇಲಪ್ ಮಾಡೋದು ಸುಲಭ ಅಲ್ಲ. ಸೊ ಹಾಗಾಗಿ ಯೋಚನೆ ಮಾಡಿಕೊಂಡು ಕನ್ಸಂಪ್ಷನ್ ಚೆನ್ನಾಗಿದೆ ದೇಶದಲ್ಲಿ. ಸೊ ಯು ಕ್ಯಾನ್ ಗಿವ್ ದ ಡಿಫರೆನ್ಷಿಯೇಟೆಡ್ ಪ್ರಾಡಕ್ಟ್ ಅಟ್ ಅನ್ ಅಫೋರ್ಡಬಲ್ ಪ್ರೈಸ್ ಟು ಎನಿಬಡಿ, ಪೀಪಲ್ ಬೈ ಇನ್ ಟು ದಟ್. ಓಕೆ, ಒಂದು ಟೆಕ್ನಾಲಜಿ ಬಿಲ್ಡ್ ಆಗಿರಬೇಕು, ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳುವಂತಹ ಒಂದು ಅಪ್ಡೇಷನ್ ನಮ್ಮಲ್ಲಿ ಬರಬೇಕು. ಆ್ಯಂಡ್ ನೀವು ಹೇಳ್ದಂಗೆ ಕನ್ಸ್ಯೂಮರ್ ಫ್ರೆಂಡ್ಲಿ ಆಗಿರ್ಬೇಕು. ಹೌದು. ಅವರ ರಿಕ್ವೈರ್ಮೆಂಟ್ಸ್ನು ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದಾಗ ಡೆಫಿನೆಟ್ಲಿ ಅದು ಹೌದು. ಸಕ್ಸಸ್ ಆಗುತ್ತೆ. ನೀವು ನಿಮ್ಮ ಐಡಿಯಾನ 10 ಜನಕ್ಕೆ ಹೇಳಿದ್ರೆ 10 ಜನ ಹೇಳಬೇಕು ಇದೇನು ವರ್ಕ್ ಆಗಲ್ಲ, ಇದು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಹೋಗಬೇಡ, ಬೇರೆ ಏನಾದ್ರು ಹೇಳು, ಇದೆಲ್ಲ ಆಗೋಗೋ ವಿಚಾರ ಅಲ್ಲ ಅಪ್ಪ ಅಂತ ಹೇಳ್ತಾರಲ್ಲ, ಆ ಬಿಸ್ನೆಸ್ಸೇ ಬಿಸ್ನೆಸ್. ಕರೆಕ್ಟ್ ಬಿಸ್ನೆಸ್ ಅದೇನೆ. 10 ಜನನು ವಾವ್ ಇಷ್ಟು ಒಳ್ಳೇದಿದೆಯಾ ಮಾಡಪ್ಪ ಅಂತೇಳಿ ಮಾಡೋಕ್ಕೆ ಹೋಗಬೇಡಿ. ಅದೇ ಥರ 100 ಜನ ಮಾಡಿ ಫೇಲ್ ಆಗಿರ್ತಾರೆ. ಯಾರು 10 ಜನ ನೀವು ಕೇಳಬೇಕಾ 10 ಜನ ಹೇಳಬೇಕು ಈ ಥರ ಅಂತೂ ಏನೋ ಇದು ಕತೆ ಥರ ಹೇಳ್ತಾ ಇದೆಯಾ ನೀನು, ಡ್ರೀಮ್ ಕಣೋ ಇದು, ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಅದೇ ಚಾನ್ಸ್. ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. 10 ವರ್ಷದ ಮೊದಲು ಯಾರಾದ್ರೂ ನಾನೊಂದು ಆ್ಯಪ್ನ ಡೆವಲಪ್ ಮಾಡ್ಬೇಕಂತಿದ್ದೀನಿ, ಅದರಲ್ಲಿ 10 ನಿಮಿಷದಲ್ಲಿ ನಿಮಗೆ ನಾನು ಮಸಾಲೆ ದೋಸೆ ತಂದು ಕೊಡ್ತೇನೆ ಅಂತ ಹೇಳಿದ್ರೆ ಆಗೋಗೋ ವಿಚಾರ ಅಲ್ಲ ಕಣೆ. ಅಲ್ಲಿ ಹೋಟ್ಲಿಗೆ ಹೋದರೆ 1/4 ಗಂಟೆ ತೊಗೊಳ್ತಾರೆ ಅವರು, ಮನೆಗೆ 10 ನಿಮಿಷದಲ್ಲಿ ತಂದು ಕೊಡ್ತಾರೆ. ಚಾರ್ಜು ಹೋಟ್ಲ್ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ, ಅದಕ್ಕಿಂತ ಕಮ್ಮಿನೇ ಆಗೋದೇ ಇಲ್ಲ ಬಿಡು ಅಂತ ಹೇಳಿರ್ತಾನೆ. ದಟ್ ಈಸ್ ಸ್ವಿಗ್ಗಿ, ದಟ್ ಈಸ್ ಝೊಮ್ಯಾಟೊ. ಕರೆಕ್ಟ್. ಈಗ 2 ಕೋಟಿ ಐಟಮ್ ಅಮೆಝಾನಲ್ಲಿದೆ, 2 ಕೋಟಿ. ಅದಕ್ಕೊಂದು ಏನಾದರೂ ಯಾರಾದ್ರೂ ಬಿಲ್ಡಿಂಗ್ ಕಟ್ಬಿಟ್ಟು 2 ಕೋಟಿನ ಇಡೋಕ್ಕಾಗ್ತಾ ಇತ್ತಾ? ಆಗಲ್ಲ ತಾನೆ. ಈ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ 2 ಕೋಟಿ ಪ್ರಾಡಕ್ಟ್ ಸಿಗುತ್ತೆ. ನಿಮಗೆ 3 ಗಂಟೆಲಿ ಸಿಗುತ್ತೆ, 2 ಅವರ್ಸಲ್ಲಿ ಸಿಗುತ್ತೆ. ಇನ್ಸ್ಟಾಮಾರ್ಟ್ ಅವ್ರು ಇವತ್ತು 8 ನಿಮಿಷದಲ್ಲಿ ಕಳಿಸ್ತಾರೆ. ಕರೆಕ್ಟ್ ತಾನೆ. ಬ್ಲಿಂಕಿಟ್ ಅವ್ರು 8 ನಿಮಿಷದಲ್ಲಿ ಕಳಿಸ್ತಾರೆ. ಸಿ ದ ವೇ ಹೌ ದೇ ವರ್ಕ್. 1, ಬ್ಲಿಂಕಿಟ್ ಇಸ್ ಚೀಪರ್, ಎಸ್. ಇಸ್ ಇಟ್ ಫಾಸ್ಟರ್, ಎಸ್. ಇಟ್ ಈಸ್ ಕನ್ವೀನಿಯಂಟ್, ಎಸ್. Is using the technology, yes. It is scalable, yes. Is this consumer friendly, very yes. All of a sudden the market has opened up for you. So ನೈಕಾದಲ್ಲಿ ಈಗ ನೀವು ಒಂದು ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ನಾವು ಒಂದು ಬ್ಯೂಟಿ ಪ್ರಾಡಕ್ಟ್ ತೊಗೋಬೇಕು ಅಂತ ಹೇಳಿದ್ರೆ ಎಷ್ಟು ಟೈಮ್ ನೀವು ಸ್ಪೆಂಡ್ ಮಾಡಬೇಕು. ಅದೇ ನೀವು ನೈಕಾಗೆ ಹೋಗಿ ಅದೇ ಒಂದು ದೊಡ್ಡ ಸ್ಟೋರೇ, ಅದು ನಿಮ್ಗೆ ಏನು ಬೇಕು ಸಿಗುತ್ತೆ, ಸಾಯಂಕಾಲದೊಳಗಡೆ ಡೆಲಿವರಿ ಮಾಡ್ತಾರೆ. ಸೊ ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ದ ಪ್ಲ್ಯಾಟ್ಫಾರ್ಮ್, but I'm saying any service for that matter, be consumer friendly, be very affordable, if possible cheaper, and be a differentiated service. And also ನಾವು ಹೇಳ್ತೀವಿ ಬಿಸ್ನೆಸ್ಸಲ್ಲಿ ಬೇರೆಯವ್ರು ನಿಮ್ಮನ್ನು ಕಾಪಿ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ನೋಡಿ. ಎಷ್ಟು ಕಷ್ಟ ಇದೆ, ಎಂಟ್ರಿ ಬ್ಯಾರಿಯರ್ ಅಂತ ಹೇಳ್ತೀವಿ ನಾವು, ಅಷ್ಟು ಒಳ್ಳೆಯದು. ಯಾರೇ ಕಾಪಿ ಮಾಡಬೇಕು ಅಂತ ಹೇಳಿದ್ರೆ ಜನ ಕಾಪಿ ಮಾಡಿಬಿಡ್ತಾರೆ. ಇಂಡಿಯಾದಲ್ಲಂತೂ ಭಾಳ ಕಾಪಿ ಮಾಡ್ತಾರೆ. ಇನ್ನೊಂದು ಎಲ್ಲರಿಗೂ ನಂದು ಸಂದೇಶ ಏನು ಅಂತ ಹೇಳಿದ್ರೆ, ಮೊದಲಿನ ಕಾಲದಲ್ಲಿ ಒಂದು ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂತ ನಾವು ಹೇಳ್ತಾ ಇದ್ವಿ. ಯಾರು ಫಸ್ಟ್ ಬರ್ತಾರೆ ಅವ್ರಿಗೊಂದು ಅಡ್ವಾಂಟೇಜ್ ಇದೆ, ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟು. ಈಗ ಅದಿಲ್ಲ. ಈಗ ಲಾಸ್ಟ್ ಮೂವರ್ ಅಡ್ವಾಂಟೇಜ್. ಲಾಸ್ಟ್ ಮೂವರ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಎಲ್ಲರೂ ಬಂದು ಮಾಡಿ ಅವ್ರ ಸರ್ವಿಸಸ್ ಎಲ್ಲ ನೋಡಿ ಕೊನೆಗೆ ಯಾರೋ ಒಬ್ರು ಎಲ್ಲಾರ್ದು ಸರ್ವಿಸಸ್ ಹೇಳ್ಬಿಟ್ಟು ಒಂದು ಒಳ್ಳೆ ಸರ್ವಿಸ್ ತಂದುಬಿಡ್ತಾರೆ. ಆ್ಯಂಡ್ ಈ ವಿಲ್ ಬಿ ದ ವಿನರ್. ನೀವು ಬ್ಯಾಂಕಲ್ಲಿ ನೋಡಿ, ಈಗ ಪ್ರೈವೇಟ್ ಬ್ಯಾಂಕ್, ನ್ಯಾಷನಲ್ NBFCs ಎಲ್ಲ ದೇ ಆರ್ ಆಲ್ ಬಿಗ್ ವಿನ್ನರ್ಸ್. ನೀವು ಏರ್ಲೈನ್ ನೋಡಿ, ಲಾಸ್ಟ್ ಬಂದವರು ದೇ ಆರ್ ದ ವಿನ್ನರ್ಸ್. ನೀವು ಟೆಲಿಕಾಮ್ ನೋಡಿ, ಲಾಸ್ಟಲ್ಲಿ ಬಂದಿರೋರು ದೇ ಆರ್ ದ ವಿನ್ನರ್ಸ್. ಸೊ sometimes it is not the first company, they show the way and others will grab the opportunity and they do some improvement on top of that and they'll come out as a big winners. So ಇದನ್ನೆಲ್ಲ ಮಕ್ಕಳು ಯೋಚನೆ ಮಾಡಬೇಕು. ಆ್ಯಂಡ್ ಏನು ಇನ್ವೆಸ್ಟ್ ಮಾಡಬೇಕು, ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಬೇಕು, ಎಲ್ಲಿಂದ ತೊಗೊಂಬರ್ಬೇಕು, ಅದನ್ನೆಲ್ಲನೂ ಯೋಚನೆ ಮಾಡಿ ಅವ್ರ ಬಿಸ್ನೆಸ್ ಬಂತು ಅಂತ ಹೇಳಿದ್ರೆ, ಫೇಲ್ಯೂರ್ ಇನ್ ಬಿಸ್ನೆಸ್ ಈಸ್ ನಾಟ್ ಫೇಲ್ಯೂರ್ ಇನ್ ಲೈಫ್. ಫೇಲ್ಯೂರ್ ಇನ್ ಬಿಸ್ನೆಸ್ ಇಸ್ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ. ಮಕ್ಕಳು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸೋಕೆ ಹೋಗ್ಬಾರ್ದು. ಪ್ರೊವೈಡ್ ಮಾಡಬೇಕು. ಒಂದು 2-3 ವರ್ಷ ನಾನು ದುಡ್ಡೇ ಮಾಡಲ್ಲ ಅಂದ್ಕೊಂಡೇ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಈಸಿಯರ್ ಟು ಸಕ್ಸೆಡ್ ಇನ್ ಲೈಫ್. ಸೊ ಜ್ಯೋತಿ ಲ್ಯಾಬ್ಸಲ್ಲಿ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ಸೇರ್ಕೊಳ್ತೀರಾ. ಒಂದು ವಾಣಿಜ್ಯ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಪಾತ್ರ ತುಂಬಾ ಪ್ರಮುಖವಾಗಿರುತ್ತೆ. ಸೊ ನೀವು ಅನುಭವಿಸಿದಂತಹ
ಒಂದು ಸವಾಲುಗಳಿರ್ಬೋದು, ಎದುರಿಸಿದಂತಹ ಚಾಲೆಂಜಸ್, ಈಗ ಹೊಸದಾಗಿ ನಿಮ್ಮ ದಾರಿಯನ್ನೇ ಅನುಸರಿಸೋರ್ಗೆ ಹೊಸದಾಗಿ ಒಂದು ಡಿಸ್ಟ್ರಿಬ್ಯೂಟರ್ ಆಗಬೇಕು, ಮಾರ್ಕೆಟ್ ಸ್ಪೇಸಿಗೆ ನಾನು ಬರಬೇಕು ಅನ್ನೋರಿಗೆ ಏನು ಹೇಳ್ತೀರಾ? ಡಿಸ್ಟ್ರಿಬ್ಯೂಷನ್ನು ಒಂದು ಒಳ್ಳೆ ಒಂದು ಇಂಟಗ್ರಲ್ ಪಾರ್ಟ್ ಆಫ್ ಎನಿ ಬ್ರ್ಯಾಂಡ್ ಬಿಲ್ಡಿಂಗ್, ಎನಿ ಪ್ರಾಡಕ್ಟ್ ಆರ್ ಸರ್ವಿಸಸ್. ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಯಾವುದೇ ಪ್ರಾಡಕ್ಟ್ ಇರ್ಬೋದು, ಅದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಆ ಪ್ರಾಡಕ್ಟನ್ನು ಕನ್ಸ್ಯೂಮರ್ ತೊಗೊಳ್ತಾರೆ. ಇಂಡಿಯಾದಲ್ಲಿ 80 ಲಕ್ಷ ರಿಟೇಲ್ ಅಂಗಡಿಗಳಿದೆ. ನಾವು ಹೊರಗಡೆ ಏನು ಚಿಕ್ಕ ಪುಟ್ಟ ಕಿರಾಣಿ ಅಂಗಡಿ ಏನು ನೋಡ್ತೀವಿ, ಆ ಥರದ 80 ಲಕ್ಷ ಇದೆ ದೇಶದಲ್ಲಿ. 80 ಲಕ್ಷದ ಮೇಲೆ ಹೆಚ್ಚು ಕಮ್ಮಿ 4 ಕೋಟಿ ಜನ ಡಿಪೆಂಡ್ ಆಗಿರ್ತಾರೆ. 4 ಕೋಟಿ ಜನ ಮನೆಯವ್ರು ಡಿಪೆಂಡ್ ಆಗಿರ್ತಾರೆ. ಸೊ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೈವ್ಲಿಹುಡ್ ಫಾರ್ ದ ರಿಟೇಲರ್ಸ್. ಈ ಒಂದು ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಆಗಿರೋ ಒಂದು ಪ್ರಾಡಕ್ಟನ್ನು ಇಷ್ಟು ರಿಟೇಲ್ ಅಂಗಡಿಗೆ ನೀವು ರೀಚ್ ಮಾಡಬೇಕಾದ್ರೆ ಅಲ್ಲಿ ಸೂಪರ್ ಸ್ಟಾಕಿಸ್ಟ್ ಇರ್ತಾರೆ, ಅಲ್ಲಿ C&F ಏಜೆಂಟ್ಸ್ ಇರ್ತಾರೆ, ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಹೋಲ್ಸೇಲರ್ ಇರ್ತಾರೆ, ರಿಟೇಲರ್ ಇರ್ತಾರೆ, ಪ್ಲಸ್ ಅಂಗಡಿಗೆ ಹೋಗಿ ಡೆಲಿವರಿ ಮಾಡೋ ಜನರು ಇರ್ತಾರೆ, ಸೇಲ್ಸ್ಮನ್ಗಳು ಇರ್ತಾರೆ. ಸೊ ಈ ಡಿಸ್ಟ್ರಿಬ್ಯೂಟರ್ ಕೆಲಸ ಏನು ಅಂತ ಹೇಳಿದ್ರೆ, ಕಂಪ್ನಿಯಿಂದ ಪ್ರಾಡಕ್ಟ್ ತೊಗೊಂಡು ಒಂದೊಂದು ಅಂಗಡಿಗೆ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ್ಯಂಡ್ 90% ಕ್ರೆಡಿಟಲ್ಲೇ ಹೋಗುತ್ತೆ. ಕ್ರೆಡಿಟ್ ಇಸ್ ನಾಟ್ ಬ್ಯಾಡ್. ನಾನು ಕ್ಯಾಶ್ ಆ್ಯಂಡ್ ಕ್ಯಾರಿನೇ ಮಾಡಬೇಕಂತ ನಾನೇನು ಹೇಳೋದಿಲ್ಲ. ಕ್ರೆಡಿಟ್ ಇಸ್ ನಾಟ್ ಬ್ಯಾಡ್ ಆ್ಯಸ್ ಲಾಂಗ್ ಆಸ್ ಅದರ್ ಪರ್ಸನ್ ಪೇಸ್ ಇಟ್ ಆನ್ ಟೈಮ್. ರಿಚ್ ನೇಷನ್ ಅಂತ ನಾವೇನು ಹೇಳ್ತೀವಿ, ಅಮೇರಿಕಾದಲ್ಲಿ ಅವ್ರದ್ದೀಗ $31 ಟ್ರಿಲಿಯನ್ ಎಕಾನಮಿ, ಅದು ಅವ್ರದ್ದು ಸಾಲ 30 ಟ್ರಿಲಿಯನ್ ಇದೆ. ಸೊ ರಿಚ್ ನೇಷನ್ ಅಂತ ಹೇಳಿದ್ರೆ ಸಾಲ ತೊಗೊಳೋದಿಲ್ಲ ಅಂತಲ್ಲ. ಅಮೇರಿಕಾದು ಸಾಲ $30 ಟ್ರಿಲಿಯನ್ ತೊಗೊಂಡ್ಯಾರು ಅವರು. ಈಗ ಏನು ಅವ್ರು ಟ್ಯಾರಿಫ್ ಹಾಕ್ತಾರೆ, ಅವರು ಲೋನ್ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋತಾರಂಥವ್ರು ಅಂತ ಇವತ್ತು ಪೇಪರ್ ನೋಡಿದೆ ನಾನು. ಸೊ ಹಾಗೆ ಸಾಲ ತೊಗೊಳೋದು ತಪ್ಪಲ್ಲ. ಸಾಲ ಕ್ರೆಡಿಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚೇಂಜ್ ಇನ್ ಎಕನಾಮಿಕ್ಸ್ ಕಾಮರ್ಸಲ್ಲಿ ನಮಗೆ ಲೋನ್ ಈಸ್ ಅನ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಬಟ್ ಈ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾರೆ, ಸಾಮಾನ್ಯ ಒಂದು 800 ಅಂಗಡಿ, 1000 ಅಂಗಡಿ, 1500 ಅಂಗಡಿ ಕೊಡ್ತಾರೆ, ಸಾಲ ಕೊಡ್ತಾರೆ, ರಿಕವರ್ ಮಾಡ್ತಾರೆ, ಪ್ರಾಡಕ್ಟ್ ಕೊಡ್ತಾರೆ, ತೊಗೊಳ್ತಾರೆ. ಸೊ ಯಾರಾದರೂ ಡಿಸ್ಟ್ರಿಬ್ಯೂಷನ್ ಈಗ ಬರಬೇಕು ಅಂತ ಹೇಳಿದ್ರೆ ನಥಿಂಗ್ ರಾಂಗ್ ಇನ್ ದ್ಯಾಟ್, ಬಟ್ ಯೂಸ್ ದ ಟೆಕ್ನಾಲಜಿ. ಸೊ ದ ಡೇಟಾ ಇರುತ್ತೆ, ಯಾವ ಅಂಗಡಿಯಲ್ಲಿ ಯಾವ ಪ್ರಾಡಕ್ಟ್ ಮಾರಬೇಕು, ಯಾವ ಅಂಗಡಿಯಲ್ಲಿ ಯಾವ ಹೋಗುತ್ತೆ, ಎಷ್ಟು ಕ್ರೆಡಿಟ್ ಇದೆ. ಪ್ಲಸ್ ಇವಾಗ ಎಲ್ಲನೂ ಬ್ಯಾಂಕಿಂಗ್ ಇರೋದ್ರಿಂದ ನೀವು ಗೂಗಲ್ ಪೇಯಿಂದ ಹಿಡಿದು ರೂಪೇಯಿಂದ ಹಿಡಿದು ಎಲ್ಲನೂ ಮೊದಲಿನ ಥರ ಅಂಗಡಿ ಹೋಗಿ ಪಿಗ್ಮಿ ಥರ ನೀವು ಕಲೆಕ್ಟ್ ಮಾಡೋ ಅಗತ್ಯ ಇಲ್ಲ, ಎಲ್ಲರೂ ಕೊಡ್ಬೋದು. ಸೊ ಇಟ್ಸ್ ಎ ಗುಡ್ ಪೊಸಿಷನ್ ಟು ಬಿ. ಬಟ್ ಮೈ ರೆಕಮೆಂಡೇಶನ್ ವುಡ್ ಬಿ ದಟ್ ಟ್ರೈ ಟು ಓನ್ ಯುವರ್ ಓನ್ ಬ್ರ್ಯಾಂಡ್. ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡಿ, ನಿಮ್ಮದೇ ಒಂದು ಚಿಕ್ಕ ಜಾಗ ಇರ್ಬೋದು, ಬರೀ ಡಿಸ್ಟ್ರಿಕ್ಟ್ ಇರ್ಬೋದು, ತೊಂದರೆ ಇಲ್ಲ. ನಿಮ್ಮದೇ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿ, ಒಳ್ಳೆ ಪ್ರಾಡಕ್ಟು, ಒಳ್ಳೆ ಪ್ರೈಸು, ಒಳ್ಳೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ಬಿಟ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಅದರ್ಸ್ ಪ್ರಾಡಕ್ಟ್ ಆಲ್ಸೋ. ಆ್ಯಂಡ್ ಆಲ್ಸೋ ಆ ಚೈನ್ ಇರುತ್ತಲ್ಲ, ಅದೇ ಅಂಗಡಿ ಹೋಗ್ತಾರಲ್ಲ ನೀವು, ಇನ್ನೊಂದು 2-3 ಪ್ರಾಡಕ್ಟು ನಿಮ್ಮದನ್ನು ನೀವು ಲಾಂಚ್ ಮಾಡ್ಬೋದು. ಸೊ ಇಟ್ ಈಸ್ ಅ ಗುಡ್ ಬಿಸ್ನೆಸ್, ನೋ ಡೌಟ್ಸ್. ಇಂಡಿಯಾದಲ್ಲಿ ಈ FMCG ಅಂತ ನಾವೇನು ಹೇಳ್ತೀವಿ, ಕನ್ಸ್ಯೂಮರ್ ಏನು ಹೇಳ್ತೀವಿ, ಅದು ಹೆಚ್ಚು ಕಮ್ಮಿ 14 ಲಕ್ಷ ಕೋಟಿ ವ್ಯಾಪಾರ. 14 ಲಕ್ಷ ಕೋಟಿ ವ್ಯಾಪಾರ ಇಂಡಿಯಾದಲ್ಲಿ ಆಗುತ್ತದು. ಆರ್ಗನೈಸ್ಡ್, ಅನ್ಆರ್ಗನೈಸ್ಡ್, ಫುಡ್ ಆ್ಯಂಡ್ ನಾನ್ ಫುಡ್ ಸೇರಿಕೊಂಡು ಎಲ್ಲ ಸೇರಿದ್ರೆ 14 ಲಕ್ಷ ಕೋಟಿ. ಸೊ ಇದು ತುಂಬ ಜನಕ್ಕೆ ಅದರಲ್ಲಿ ಆಪರ್ಚುನಿಟಿ ಮುಂದಕ್ಕಿದೆ. ಸೊ ಇಟ್ಸ್ ಎ ಗುಡ್ ಲೈನ್, ಬಟ್ ಇಫ್ ಯು ಓನ್ ದ ಬ್ರ್ಯಾಂಡ್, ನಥಿಂಗ್ ಲೈಕ್ ದಟ್. ಸೊ ಜ್ಯೋತಿ ಲ್ಯಾಬ್ಸ್ ಜರ್ನಿನೇ ಒಂದು ತುಂಬಾನೇ ರೋಚಕವಾಗಿದೆ. ನೀವು CA ಮಾಡ್ತೀರಾ, ಅದಾದ್ಮೇಲೆ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆಗ್ತೀರಾ, ಅದಾದ್ಮೇಲೆ MD ಆಗ್ತೀರಾ, ಇಷ್ಟು ಒಂದು ದೊಡ್ಡ ಹುದ್ದೆಯನ್ನ ನೀವು ತಗೊಳ್ತೀರಾ. ಸೊ ಆ ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ, ಭಾಳ ಒಂದು ಇಂಟ್ರೆಸ್ಟಿಂಗ್ ಜರ್ನಿ ಅದು. ನಾನು CA ಮಾಡಿದ್ದು ಯಾತಕ್ಕೆ ಅಂತ ಹೇಳಿದ್ರೆ, ಒಳ್ಳೆ ಪ್ರಾಕ್ಟೀಸ್ ಮಾಡಬೇಕು, ಒಳ್ಳೆ ದುಡ್ಡು ಮಾಡಬೇಕು. ಯಾರೋ ಒಬ್ಬರು ನಮ್ಮ ಜಾತಕ ನೋಡಿಬಿಟ್ಟು ನಮ್ಮ ಅಮ್ಮಂಗೆ ಹೇಳಿದ್ರಂತೆ, ಈ ಹುಡುಗ ಒಳ್ಳೆ ಓದ್ಬಿಟ್ಟು ಅವನು ತುಂಬ ದುಡ್ಡು ನೋಡ್ತಾನೆ ಅಂತ ಹೇಳಿದ್ರಂತೆ. ಅದು ಯಾರು ಜಾತಕ ನೋಡಿದ್ರು ನಾನು ಅವ್ರ ಹತ್ರ ಹೋಗಿ ಕೇಳಿದೆ, ಏನು ಸರ್ ಇತ್ತು ನಮ್ಮ ಅಮ್ಮಂಗೆ ಹೇಳಿದಾರಂತೆ ನೀವು? ಹೌದು, ನಿನ್ನ ಜಾತಕದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ನೋಡ್ತೀಯ ನೀನು ಲೈಫಲ್ಲಿ, ನೀನು CA ಮಾಡೋದಿನ್ನು, ನೀನು ತುಂಬ ದುಡ್ಡು ನೋಡ್ತೀಯ ಅಂತ ಹೇಳಿದರು. ನಾನು CA ಪಾಸ್ ಮಾಡಿದೆ. ಭಾಳ ಕಷ್ಟ ಇತ್ತು, ಆದ್ರೂ ಇದೊಂದು ಆಸೆ ಇತ್ತಲ್ಲ, ತುಂಬ ದುಡ್ಡು ನೋಡಬೇಕು ಅಂತ. ನಾವೆಲ್ಲ ಬಂದಿದ್ದೆಲ್ಲನೂ ಲೋವರ್ ಮಿಡ್ಲ್ ಕ್ಲಾಸಿಂದ, 5 ಮಕ್ಕಳು. ತಂದೆ ಒಬ್ಬರು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ 5 ಜನ ಮಕ್ಕಳಿಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಆಗಿನ ಟೈಮಲ್ಲಿ. ಸೊ ಹಾಗೆ ದುಡ್ಡು ಅಂದರೆ ಭಾಳ ಇಂಪಾರ್ಟೆಂಟ್. ಅದು ನಾನು 5ನೇವನು. ಹಾಗೆ CA ಪಾಸ್ ಮಾಡಿದೆ. ಅದಾದಮೇಲೆ CA ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಆಮೇಲೆ 5 ವರ್ಷ ಆದಮೇಲೆ
ಏನು ಅವ್ರು ಹೇಳಿದ ಪ್ರಕಾರ ಏನೋ ಆಗಲಿಲ್ಲ. ಪುನಃ ಅವ್ರ ಹತ್ರ ಹೋದೆ ನಾನು. ಹೋಗ್ಬಿಟ್ಟು ಕೇಳಿದೆ, ಏನು ಸರ್ ನೀವು ಹೇಳಿದ್ರಿ ತುಂಬ ದುಡ್ಡು ನೋಡ್ತೀನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಹೌದು, ನೀನು ದುಡ್ಡು ನೋಡ್ತಾ ಇದೆಯಲ್ಲ, ಎಲ್ಲರದ್ದು ಬ್ಯಾಲೆನ್ಸ್ ಶೀಟಿಗೆ ಸೈನ್ ಮಾಡ್ತಾ ಇದೆಯಾ, ಎಲ್ಲರದ್ದು P&Lಗೆ ಸೈನ್ ಮಾಡ್ತಾ ಇದೆಯಾ, ಎಲ್ಲರದ್ದು ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾ ಇದೆಯಾ. ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ, ನಾನು ನೀನು ಮಾಡ್ತೀನಿ ಅಂತ ಹೇಳಿಲ್ಲ ನಾನು ಅಂತ ಹೇಳಿದ್ರು. ನಂಗೆ ಹೇಳಿದರು, ಇಲ್ಲ ಮುಂದೆ ಚೆನ್ನಾಗತ್ತೆ ಅಂತ ಹೇಳಿದರು. ಬಟ್ ನಾನು ಸೀರಿಯಸ್ ಆಗಿ ತೊಗೊಂಡೆ. ಅವ್ರು ಹೇಳಿದ್ದು ಕರೆಕ್ಟೇ, ದುಡ್ಡು ನೋಡ್ತೀನಿ ಅಂತ ಹೇಳಿದ್ರು. ದುಡ್ಡು ನೋಡ್ತಾ ಇದ್ದೀನಿ, ನನ್ನ ದುಡ್ಡಲ್ಲ, ಬೇರೆಯವ್ರ ದುಡ್ಡು ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡು. ಆ ಟೈಮಲ್ಲಿ ನಮ್ಮೊಬ್ಬರು ಫ್ರೆಂಡ್ ಒಬ್ಬ ನನ್ನ ಜೊತೆ CA ಮಾಡ್ತಾ ಇದ್ದ. ಅವನು CA ಪಾಸ್ ಆಗಿಲ್ಲ ಪಾಪ. 1 ಮಾರ್ಕ್ 2 ಮಾರ್ಕಲ್ಲಿ ಅವನು ಫೇಲ್ ಆಗ್ತಾಯಿತ್ತು. ಆ ಟೈಮಲ್ಲಿ ನಾನು ಅವ್ನು ಹೇಳಿದೆ, ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡ, ನಾವೇ ಬಿಸ್ನೆಸ್ ಮಾಡೋಣ, ಬೇರೆಯವ್ರದ್ದೆಲ್ಲನೂ ಬ್ಯಾಲೆನ್ಸ್ ಶೀಟ್ ಎಲ್ಲ ಸೈನ್ ಮಾಡೋದು ಬೇಡ, ನಮ್ಮದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ, ನಮ್ಮ ಒಬ್ಬ ಫ್ರೆಂಡು, ಅವನು ನಮ್ಮ ಜೊತೆ BCom ಮಾಡಿದ್ದ, ಅವನು ಜ್ಯೋತಿ ಲ್ಯಾಬ್ಸಲ್ಲಿ ಸೇಲ್ಸ್ಮನ್ ಆಗಿದ್ದ. ಅವನೊಂದಿನ ಬಂದುಬಿಟ್ಟು, ಈ ಪ್ರಾಡಕ್ಟ್ ನೋಡು ಉಜಾಲ ಭಾಳ ಚೆನ್ನಾಗಿದೆ, ನೀನು ಡಿಸ್ಟ್ರಿಬ್ಯೂಷನ್ ಮಾಡು, ಇದು ಕರ್ನಾಟಕದಲ್ಲಿ ಇಲ್ಲ, ಇದು ಭಾಳ ಒಳ್ಳೆ ಪ್ರಾಡಕ್ಟು. ನಾನು ಹೇಳಿದೆ, ಚೆನ್ನಾಗಿದೆ ಪ್ರಾಡಕ್ಟು, ನಿಂಗೆ ಸಂಬಳ ಕರೆಕ್ಟಾಗಿ ಕೊಡ್ತಾ ಇದ್ದಾರಾ, ಸೇರ್ಕೋಬೋದು. ಏನು ಮಾಡ್ತೀಯಾ, ಡಿಸ್ಟ್ರಿಬ್ಯೂಟ್ರು. ಎಲ್ಲಿ ಮಾಡ್ತೀಯಾ, ಬೆಂಗಳೂರಲ್ಲಿ ಮಾಡ್ತೀವಿ. ಬೆಂಗಳೂರಾಗ ನಮ್ಗೆ ಏನಂತನೂ ಗೊತ್ತಿಲ್ಲ, ಆದ್ರೂ ಬಂದ್ವಿ. 1 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಒಬ್ಬ ದೇವರಂತ ಮನುಷ್ಯರು, MP ರಾಮಚಂದ್ರನ್ ಅಂತ ಹೇಳ್ಬಿಟ್ಟು. ಅವ್ರು ಗುರುವಾಯೂರಲ್ಲಿದ್ದರು ಆಗಾಟ. ಅವರು ಬೊಂಬೈಯಲ್ಲಿ ಅವ್ರ ಆಫೀಸ್ ಇತ್ತು, ಬಟ್ ಗುರುವಾಯೂರಲ್ಲಿ ಫ್ಯಾಕ್ಟ್ರಿ ಇತ್ತು. ಗುರುವಾಯೂರು ನಮ್ಮನ್ನು ಕರೆಸಿದ್ರು, ಹೋಗಿ ಮಾಡಿ. ಅವ್ರದ್ದು ಒಂದೇ ಕ್ವಶನ್ ನನಗೆ, ನೀನು ಇಷ್ಟೆಲ್ಲ ಕ್ವಾಲಿಫೈ ಆಗಿದೆಯಲ್ಲಪ್ಪ, ನೀನು ಯಾಕೆ ಡಿಸ್ಟ್ರಿಬ್ಯೂಟ್ಶಿಪ್ ಮಾಡ್ತೀಯಾ? ಇಲ್ಲ ಸರ್, ನಾನೇ ಏನೋ ಮಾಡ್ಬೇಕಂತಿದ್ದೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಒಟ್ಟಿಗೆ ಮಾಡ್ತಾಯಿದ್ದೀವಿ. 2,35,000 ರೂಪಾಯಿ ಡಿಮ್ಯಾಂಡ್ ಡ್ರಾಫ್ಟ್ ಕಳಿಸು, 1 ಟ್ರಕ್ ಉಜಾಲ ಕಳಿಸ್ತೀನಿ, ಟ್ರೈ ಮಾಡಿ, ಅದರೊಳಗೆ ಏನಿದೆ ಅಂತ ಹೇಳಿದರು. 1 ವರ್ಷ ಆದಮೇಲೆ ಒಂದಿನ ಹೇಳಿದರು, ನೀನು ಮಾಡೋದು ನೋಡಿದ್ರೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ, ಆ್ಯಂಡ್ ಯು ಆರ್ ಕಟ್ ಔಟ್ ಫಾರ್ ಬಿಗ್ ಥಿಂಗ್ಸ್. ಅವ್ರದ್ದೇ ಒಂದು ರೀತಿಯಲ್ಲಿ ಒಂದಿನ ಪಾಂಡಿಚೇರಿಯಲ್ಲಿ ನನಗೆ ಹೇಳಿದರು, ನನ್ನ ಜೊತೆ ಸೇರ್ಕೊಂಬಿಟ್ಟು ಕೆಲಸ ಮಾಡೋಣ, ಒಟ್ಟಿಗೆ ಕೆಲಸ ಮಾಡೋಣ. ನನಗೋಸ್ಕರ ಕೆಲಸ ಮಾಡು ಅಂತ ಹೇಳಿಲ್ಲ ಅವರು, ಡೋಂಟ್ ವರ್ಕ್ ಅಂಡರ್ ಮೀ ಅಂತ ಹೇಳಿಲ್ಲ, ವರ್ಕ್ ವಿತ್ ಮೀ ಅಂತ ಹೇಳಿದರು. ನಂಗೆ ಅದು ಭಾಳ ಖುಷಿ ಆಯಿತು. ಅದು ಹೇಳಬೇಕಾದ್ರೆ, ಮಾಡೋಣ ಸರ್, ನನ್ನ ಫ್ರೆಂಡ್ ಇದ್ದ, ಅವ್ನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳಿ, ನೀನು ನನ್ನ ಜೊತೆ ಕೂತ್ಕೊಂಡು ನಾವು ಹೆಲ್ಪ್ ಮಾಡೋಣ, ಒಟ್ಟಿಗೆ ಹೆಲ್ಪ್ ಮಾಡಿಬಿಟ್ಟು ನಾವು ಬಿಸ್ನೆಸ್ನ ಮಾಡೋಣ. ಆ್ಯಂಡ್ ಐ ಸಾ ಇಸ್ ವಿಷನ್. ಅವರಾಗ ಹೇಳಿದರು, ಇದು ಸರ್ವಿಸ್ ಟು ದ ನೇಷನ್ ಅಂತ ನನಗೆ ಅವ್ರು ಹೇಳಿದರು. ನಾವು ಮಾಡೋದು 10-12% ಮಾರ್ಜಿನ್ ಇರುತ್ತೆ, ಅದು ಒಂದು ದೇಶಕ್ಕೋಸ್ಕರ ಸರ್ವಿಸ್ ಮಾಡ್ದಂಗೆ ಅದು. ದೆನ್ ಐ ಜಾಯಿನ್ಡ್ ಹೆಮ್ ಆ್ಯಂಡ್ ಈ ಟುಕ್ ಮಿ ಆನ್ ದ ಬೋರ್ಡ್ ಆ್ಯಸ್ ಅ ಡೈರೆಕ್ಟರ್. ಅದಾದಮೇಲೆ ಆವಾಗ ಪ್ರೊಪ್ರೈಟರಿ ಕನ್ಸರ್ನ್ ಇತ್ತು. ಅದಾದಮೇಲೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿದ್ವಿ. ಅದಾದಮೇಲೆ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಮಾಡಿದ್ವಿ. ಅದಾದಮೇಲೆ ಪ್ರೈವೇಟ್ ಇಕ್ವಿಟಿ ತೊಗೊಂಡು ಬಂದೆ. 1ನೇ ರೌಂಡ್ ತಗೊಂಡಾಯಿತು, 2ನೇ ರೌಂಡ್ ಪ್ರೈವೇಟ್ ಇಕ್ವಿಟಿ, ಎಲ್ಲರೂ ಒಳ್ಳೊಳ್ಳೆ ಪ್ರೈವೇಟ್ ಇಕ್ವಿಟಿ. ING ಬೇರಿಂಗ್ಸ್ ಇದು ತೊಗೊಂಬಂದ್ವಿ ದುಡ್ಡು, CLSA ಹಾಂಗ್ಕಾಂಗಿಂದ ದುಡ್ಡು ತೊಗೊಂಬಂದ್ವಿ. ಇವಾಗಲೂ ಅಷ್ಟೇ, ನಾನು ತಿಂಗಳು ಒಂದು 20 ದಿನ ನಾನು ಟ್ರಾವೆಲ್ ಮಾಡ್ತೀನಿ. ನಾನು ಆವಾಗ ಒಂದು 25 ದಿನ ಟ್ರಾವೆಲ್ ಮಾಡ್ತಾ ಇದ್ದೆ. ಯಾಕಂದರೆ ಸೇಲ್ಸ್ ನೋಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ನೋಡಬೇಕು, ಬೊಂಬೈಗೆ ಹೋಗಬೇಕು, ನಾವು ಬೆಂಗಳೂರಲ್ಲಿ ಇರಬೇಕು, ಎಲ್ಲ ಬರೀ ಓಡಾಡೋದು ಖುಷಿನಲ್ಲಿ. ಅಂದರೆ ಜಮ್ಮುನಲ್ಲಿ ಫ್ಯಾಕ್ಟ್ರಿ ಹಾಕಿದ್ದೀನಿ, ಅಸ್ಸಾಮಲ್ಲಿ ಫ್ಯಾಕ್ಟ್ರಿ ಹಾಕಿದ್ದೀನಿ, ಮಿದ್ನಾಪುರಲ್ಲಿ ಫ್ಯಾಕ್ಟ್ರಿ ಹಾಕಿದ್ದೀನಿ. ಒಂದು ಟೈಮಲ್ಲಿ ನಮ್ಮ ಹತ್ರ 27 ಫ್ಯಾಕ್ಟ್ರಿ 17 ಲೊಕೇಶನ್ಲಿತ್ತು. ಎಲ್ಲ ಕಡೆ ಫ್ಯಾಕ್ಟ್ರಿ ಹಾಕೋದು, ಎಲ್ಲ ಕಡೆ ಜಾಬ್ ಕ್ರಿಯೇಟ್ ಮಾಡೋದು. 90% ನಮ್ಮದು ಫ್ಯಾಕ್ಟ್ರಿಯಲ್ಲೇ ವಿಮೆನ್ ವರ್ಕರ್ಸ್ ನಾನು. ಅದೊಂದು ದಟ್ ಈಸ್ ಟು ಗಿವ್ ಎ ಜಾಯ್. ಆ ಥರ ಒಂದು ಜಾಯ್, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಸ್ಯಾಲ್ರಿ ಆರ್ ಬಿಕಾಸ್ ಆಫ್ ಎನಿಥಿಂಗ್, ಇಟ್ ಇಸ್ ಜಸ್ಟ್ ದ್ಯಾಟ್ ಯು ಆರ್ ಏಬಲ್ ಟು ಡೂ ದ್ಯಾಟ್. ಜಮ್ಮುಗೆ ಹೋಗಿ ಫ್ಯಾಕ್ಟ್ರಿ ಹಾಕ್ಬೋದು. ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ನಾನು ಜಮ್ಮುಗೆ ನಾನು ಫ್ಯಾಕ್ಟ್ರಿ ಹಾಕ್ತೀನಿ, ನಾನು ಅಸ್ಸಾಮ್ಗೆ ಹೋಗಿ ಫ್ಯಾಕ್ಟ್ರಿ ಹಾಕ್ತೀನಿ. ಮೆಹಬೂಬ್ ನಗರ್ ಅಂತ ಜಾಗದಲ್ಲಿ ನಾವು ಫ್ಯಾಕ್ಟ್ರಿ ಹಾಕಿದ್ದೀವಿ. ವೆಸ್ಟ್ ಬೆಂಗಾಲಲ್ಲಿ ಮಿದ್ನಾಪುರ ಅಂತ ಜಾಗದಲ್ಲಿ ನಾವು ಫ್ಯಾಕ್ಟ್ರಿ ಹಾಕಿದ್ದೀವಿ. ನಾವು ಬಾಂಕುರಾದಲ್ಲಿ ಫ್ಯಾಕ್ಟ್ರಿ ಹಾಕಿದ್ದೀವಿ. ನಾವು ಜಾರ್ಖಂಡಲ್ಲಿ ಫ್ಯಾಕ್ಟ್ರಿ ಹಾಕಿದ್ದೀವಿ. ನಾವು ಹಿಮಾಚಲ್ ಪ್ರದೇಶದಲ್ಲಿ ಹಾಕಿದ್ದೀವಿ, ಉತ್ತರಾಖಂಡಲ್ಲಿ ಹಾಕಿದ್ದೀವಿ. ಸೊ ಇಟ್ ಗಿವ್ಸ್ ಯು ಎ ಜಾಯ್. ಸಿಲ್ವಾಸ ಇರ್ಬೋದು, ಕೇರಳದಲ್ಲೊಂದು ಇದ್ದೇ ಇದೆ, ಕರ್ನಾಟಕದಲ್ಲಿ ಫ್ಯಾಕ್ಟ್ರಿ ಹಾಕಿದ್ದೀವಿ. ಸೊ ಒಂಥರ ಯೂಸ್ ಟು ಗಿವ್ ಯು ದಟ್ ಜಾಯ್ ದಟ್ ಐ ಆಮ್ ಏಬಲ್ ಟು ಡೂ. ಆ್ಯಂಡ್ 100% ಕ್ರೆಡಿಟ್ ಟು ಮಿಸ್ಟರ್ MP ರಾಮಚಂದ್ರನ್, ದ ಫೌಂಡರ್ ಆಫ್ ಜ್ಯೋತಿ ಲ್ಯಾಬ್ಸ್. ನಮ್ಮ ಹತ್ರ ಒಂದು ಆರ್ಗ್ಯುಮೆಂಟ್ ಅಂತ ಇರಲಿಲ್ಲ, ನಮ್ಮ ಇಬ್ಬರ ಹತ್ರನೂ ಯಾವತ್ತೂ ಏನು ಆರ್ಗ್ಯುಮೆಂಟ್ ಇರಲಿಲ್ಲ. ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಯಂಗ್ಸ್ಟರ್ಸ್ ಟುಡೇ. ನಾನು ಹೇಳಿದ್ನಲ್ಲ, ಚಿಕ್ಕ ಕಂಪ್ನಿಗೆ ಸೇರಿ ದೊಡ್ಡ ಪೊಸಿಷನ್ ಸೇರ್ಕೊಳ್ಳಿ, ಕಂಪ್ನಿ ಗ್ರೋ ಆಗ್ಬೇಕಾದ್ರೆ ನೀವು ಗ್ರೋ ಆಗ್ತಾರೆ ಅಂದ್ಕೊಂಡು. ಸೊ ಆವಾಗ ನಾನು ಹಿಂದೂಸ್ತಾನ್ ಲಿವರ್ಗೆ ಸೇರಲಿಲ್ಲ, ನಾನು ರಿಕೆಟ್ಗೆ ಸೇರಲಿಲ್ಲ, ನಾನು ಡಾಬರ್ಗೆ ಸೇರಲಿಲ್ಲ, ಆ ಟೈಮಲ್ಲಿ ಗಾಡ್ರೇಜ್ ಸೇರಲಿಲ್ಲ. ಜ್ಯೋತಿ ಲ್ಯಾಬ್ಸು ಆ ಓನರ್ ನಂಗೆ ಭಾಳ ಖುಷಿ ಆದರು. ಅವ್ರು ಹೇಳಿದರು ಜೊತೆಲೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು. ಅಷ್ಟೇ ಸಾಕು ನಮಗೆ. ಸೊ ದಟ್ ಈಸ್ ಟು ಬಿ ಗುಡ್ ಸ್ಯಾಟಿಸ್ಫ್ಯಾಕ್ಷನ್. ನಂಗೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಇಷ್ಟೆಲ್ಲ ಓದ್ಬಿಟ್ಟು ಏನೋ ಅದು ಉಜಾಲ ಡಿಸ್ಟ್ರಿಬ್ಯೂಟರ್ ಮಾಡ್ತೀಯ ಅಂತ. ಯಾಕೋ ನನಗೆ ಖುಷಿ ಆಗ್ತಾಯಿದೆ, ನಾನು ಮಾಡ್ತೀನಪ್ಪ ಅಂದ್ಕೊಂಡು. ಆ್ಯಂಡ್ ಟುಡೇ ಇಫ್ ಯು ಸಿ ಇಟ್ ಈಸ್ 15,000 crore ಮಾರ್ಕೆಟ್ ಕ್ಯಾಪ್. ಆ್ಯಂಡ್ ಇಟ್ ಈಸ್ ನಾಟ್ ಈಸಿ. ನಮ್ಮ MD ಅವರು ದುಡ್ಡು ಹಾಕಿದ್ದು 5,000 ರೂಪಾಯಿ,
1984 ₹5,000 ವ್ಯಾಲ್ಯೂ ಇವತ್ತಿನ ದಿನ 15,000 ಕೋಟಿ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಈಸಿ ಟು ಡೂ ದ್ಯಾಟ್. ಇಟ್ ವಾಸ್ ಟೇಕನ್ ಇಟ್ಸ್ ಟೈಮ್. ಒಂದು ಪ್ರಾಡಕ್ಟಿಂದ ಒಂದು ಸ್ಟೇಟಿಂದ ಆಲ್ ಇಂಡಿಯಾಗೆ ಹೋಗಿ ಈಗ 34 ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಒಂದು ಪ್ರಾಡಕ್ಟ್ ಇರೋದು, ಎರಡನೇ ಪ್ರಾಡಕ್ಟ್ ಎಕ್ಸೋ ಬಂತು, ಮೂರನೇ ಪ್ರಾಡಕ್ಟ್ ಮ್ಯಾಕ್ಸೋ ಬಂತು. ಅದಾದಮೇಲೆ ಹೆನ್ಕಲ್ ಅಂತ ಒಂದು ದೊಡ್ಡ ಜರ್ಮನ್ ಕಂಪ್ನಿ, €20 ಬಿಲಿಯನ್ ಕಂಪ್ನಿ, ಅದು ವರ್ಲ್ಡ್ ವೈಡು. ಬಟ್ ಇಂಡಿಯಾದಲ್ಲಿ ಚಿಕ್ಕ ಬಿಸ್ನೆಸ್ ಇತ್ತು ಅವ್ರದ್ದು. ಅಲ್ಲಿ ಪ್ರಿಲ್ಲೋ, ಫಾ, ಹೆನ್ಕೋ, ಮಾರ್ಗೋ, ನೀಮ್ ಟೂತ್ಪೇಸ್ಟ್ ಅಂತ ಬ್ರ್ಯಾಂಡ್ಗಳಿತ್ತು. ಅವ್ರೇನು ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ. ಅವರು 22 ವರ್ಷ ಇದ್ದರು ನಾವು ತೊಗೊಳ್ಬೇಕಾದ್ರು. ಅವರು ಫ್ರಮ್ 27 years ದೇ ವರ್ ನಾಟ್ ಡೂಯಿಂಗ್ ವೆಲ್. ಬೈ 2011 ವಿ ಅಕ್ವೈರ್ಡ್ ದಟ್ ಕಂಪ್ನಿ ಫಾರ್ 785 crores ತಗೊಂಡು ಚೇಂಜಸ್ನ ತಗೊಂಬಂದ್ರಿ ಸರ್. ನಾವು ಚೇಂಜಸ್ ಮಾಡಿರೋದು ಆ ಪ್ರಾಡಕ್ಟ್ ಎಲ್ಲ ಭಾಳ ಚೆನ್ನಾಗಿತ್ತು. ನಾವು ಪ್ರಾಡಕ್ಟ್ ಏನು ತೊಗೊಂಬಂದ್ವಿ ಅಂತ ಹೇಳಿದ್ರೆ, ನಮ್ಮ ಫ್ಯಾಕ್ಟ್ರಿಲಿ ಅವ್ರದ್ದೆಲ್ಲ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡಿದ್ವಿ, ನಮ್ಮ ಫ್ಯಾಕ್ಟ್ರಿಲಿ ಮಾಡಿದ್ವಿ. ಅವ್ರ ಫ್ಯಾಕ್ಟ್ರಿನ ಅಪ್ಗ್ರೇಡ್ ಮಾಡಿದ್ವಿ. ನಮ್ಮದು ಡೈರೆಕ್ಟ್ ರೀಚ್ 10 ಲಕ್ಷ ರೀಟೇಲ್ ಔಟ್ಲೆಟ್ ಇದೆ ಜ್ಯೋತಿ ಲ್ಯಾಬ್ಸಲ್ಲಿ. ಡೈರೆಕ್ಟ್ ರೀಚ್ ಅಂತ ನಾವೇನು ಹೇಳ್ತೀವಿ ಅಂದರೆ, ನಾವು ಹೋಗಿ ನಮ್ಮ ಸೇಲ್ಸ್ ಸ್ಟಾಫೇ ಹೋಗಿ ಮಾರೋದು 10 ಲಕ್ಷ ಅಂಗಡಿಗಳಿದೆ. ಅವ್ರದ್ದಾಗ ಬರೀ 2 ಲಕ್ಷ ಆಯಿತು. ಸೊ ನಾವು 8 ಲಕ್ಷಕ್ಕೆ ನಮ್ಮ ಸ್ಟಾಫ್ ಹೋಗಿ ಇಟ್ವಿ. ನಮ್ಮ ಡಿಸ್ಟ್ರಿಬ್ಯೂಟರ್, ಅವ್ರ ಡಿಸ್ಟ್ರಿಬ್ಯೂಟರ್ ಬೇರೆ ಬೇರೆ ಇದ್ದರು, ಅದೆಲ್ಲ ಒಟ್ಟಿಗೆ ಮಾಡಿದ್ವಿ. ಸೊ ಇಟ್ ಗಾಟ್ ದ ಸಿನರ್ಜಿ ಎಫೆಕ್ಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಎಫೆಕ್ಟ್. ಮ್ಯಾನುಫ್ಯಾಕ್ಚರಿಂಗ್ ಅಡ್ವಾಂಟೇಜ್, ಎಫಿಷಿಯನ್ಸಿ ಸಿಕ್ತು, ಡಿಸ್ಟ್ರಿಬ್ಯೂಷನ್ ಸಿನರ್ಜಿ ಸಿಕ್ತು, ಆ್ಯಂಡ್ ವಿ ಆರ್ ಏಬಲ್ ಟು ಸ್ಪೆಂಡ್ ದ ಮನಿ ಆನ್ ದೋಸ್ ಬ್ರ್ಯಾಂಡ್ಸ್ ಆ್ಯಂಡ್ ಡೂಯಿಂಗ್ ವೆಲ್. ಸೊ ಆ ಒಂದು ಎಕ್ಸ್ಪೀರಿಯನ್ಸು 31 ವರ್ಷ ನಾನು ಜ್ಯೋತಿ ಲ್ಯಾಬ್ಸ್ ಮಾಡಿರೋ ಎಕ್ಸ್ಪೀರಿಯನ್ಸು ನನಗೆ ಪ್ರತಿ ಸಲ ನನ್ನ ಮನಸ್ಸಲ್ಲಿ ಒಂದಿತ್ತು, ಯಾಕೆ ತುಂಬ ಜ್ಯೋತಿ ಲ್ಯಾಬ್ಸು ಮಾಡೋಕ್ಕಾಗೋದಿಲ್ಲ, ಏನು ಕಮ್ಮಿ ಆಗಿದೆ ಬೇರೆ ಕಂಪ್ನಿಗಳಲ್ಲಿ. ಆವಾಗ ನನಗೆ ಅನ್ನಿಸ್ತು, ಇಲ್ಲ ಅವ್ರಿಗೆ ಎಜುಕೇಟ್ ಮಾಡಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಂದು ಏನು ಜ್ಯೋತಿ ಲ್ಯಾಬ್ಸ್ ತನಗೊಂದು ಯೂನಿವರ್ಸಿಟಿ ಡಿಗ್ರಿ ಥರ ಅದು. ಅಂದರೆ 31 ವರ್ಷ ಅಲ್ಲಿ ಓದಿದಾಗೆ 31 ವರ್ಷ ನಾನು ಕೆಲಸ ಮಾಡಿದ್ದು. ಅದೇನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಚಿಕ್ಕ ಕಂಪ್ನಿಗಳಿಗೆ ನಾನು ಅದಕ್ಕೆ ಹೇಳ್ಕೊಡ್ತೇನೆ ನಾನು. ಸೊ ರಿಟೈರ್ಮೆಂಟು ನಾನು ಹೇಳಿದ್ನಲ್ಲ, ಫ್ಯಾಮಿಲಿ ಸಕ್ಸೆಷನ್ ಪ್ಲ್ಯಾನಿಂಗಲ್ಲಿ ಜ್ಯೋತಿ ಲ್ಯಾಬ್ಸಲ್ಲಿ ನಾನು ಡೇ 1 ಹೇಳಿದ್ದೆ. ನಾನು 58 ಆಗಬೇಕಾದ್ರೆ ನಾನು ಬಿಡ್ತೀನಿ, ನಮ್ಮ ಚೇರ್ಮನ್ ಅವ್ರಿಗೆ 75 ಆಗ್ಬೇಕಾದ್ರೆ ನೀವು ಬಿಡಬೇಕು ಅಂಥೇಳಿ 75ಕ್ಕೆ ಅವರು, ನನಗೂ ಅವ್ರಿಗೆ 17 ವರ್ಷದ ಡಿಫ್ರೆನ್ಸು. ಸೊ ಅವ್ರಿಗೆ 75, ಅವ್ರಾಗ ನನಗೆ 58. ಇಬ್ಬರೂ ನಾವು ಬೋರ್ಡಿಂದ ಕೆಳಗಿಳಿದ್ವಿ. MD ಅವರ ಮಗಳು MR ಜ್ಯೋತಿ ಅಂತಿದ್ದಾರೆ, ಒಳ್ಳೆ ಹುಡುಗಿ, ಒಳ್ಳೆ ಕೆಲಸ ಮಾಡ್ತಾರೆ. ಸೊ ವಿ ಗೇವ್ ದ ಕಂಪ್ನಿ, ಮೇಡ್ ಹರ್ ಆಸ್ ದ MD ಆ್ಯಂಡ್ ದ ಚೇರ್ಪರ್ಸನ್. ಶಿ ಈಸ್ ರನ್ನಿಂಗ್ ದ ಕಂಪ್ನಿ ಕಂಫರ್ಟಬ್ಲಿ. ಸರ್, ನೀವಾಗಲೇ ಹೇಳಿದಾಗೆ ನೀವು ಜಾಯಿನ್ ಆದಾಗ್ಲಿಂದನೂ ವಿಮೆನ್ ಎಂಪ್ಲಾಯೀಸ್ ಜ್ಯೋತಿ ಲ್ಯಾಬ್ಸ್ ಅಲ್ಲಿ ಇದ್ರು ಅಂತ. ಅದಾದ್ಮೇಲೆ ಕೂಡ ಒಬ್ಬ ವುಮನ್ನೇ ನೀವು ಸಕ್ಸಸರ್ ಆಗಿ MD ಪೋಸ್ಟ್ ಅಲ್ಲಿ ಕೂರಿಸಿರೋದು. ಇದು ಒಂಥರ ವುಮನ್ಗೆ ಅಥವಾ ವುಮನ್ ಆಂಟರ್ಪ್ರಿನರ್ ಏನಾಗಬೇಕು ಆಸ್ಪೈರಿಂಗ್ ಇದ್ದಾರೆ ಅವ್ರಿಗೂ ಒಂದು ಮೋಟಿವೇಶನ್ ಅಂತ ಹೇಳ್ಬೋದು. ಸೊ ಈಗ ಹೆಣ್ಣು ಮಕ್ಕಳು ಅಂತ ತಗೊಂಡಾಗ ಹೆಣ್ಮಕ್ಳಿಗೆ ತುಂಬ ಹತ್ತಿರವಾಗಿರುವಂತಹ ಪ್ರಾಡಕ್ಟ್ಸು ಜ್ಯೋತಿ ಲ್ಯಾಬ್ಸಿಂದ ಸಾಕಷ್ಟು ಇದೆ. ಅದರಲ್ಲಿ ಮೇನ್ ಅಂತ ಬಂದರೆ ಉಜಾಲ ಇಲ್ಲದೆ ಇರೋ ಮನೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಸೊ ಆ ಒಂದು ಆ್ಯಡ್ನ ನೀವು ಪ್ರಮೋಟ್ ಮಾಡಬೇಕಾದ್ರೆ ಅಥವಾ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಪ್ರಾಡಕ್ಟ್ನ ಯಾವೆಲ್ಲ ಸ್ಟ್ರಾಟಜೀಸ್ನ ನೀವು ಯೂಸ್ ಮಾಡ್ಕೊಂಡ್ರಿ? ಕಮಿಂಗ್ ಟು ಕ್ರಿಯೇಟಿಂಗ್ ಎ ಬ್ರ್ಯಾಂಡ್, ಸ್ಪೆಷಲಿ ನಾನು ಕಲ್ತ್ಕೊಂಡಿದ್ದು ನಮ್ಮ MD ಅವರಿಂದ ಸಿಂಪಲ್ಲು, ಪ್ರಾಡಕ್ಟ್ ಶುಡ್ ಬಿ ಗ್ರೇಟ್, ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ದ ಪ್ರಾಡಕ್ಟ್. ನಾವು ಸುಮ್ಮನೆ ಅಡ್ವರ್ಟೈಸ್ಮೆಂಟ್ಗೋಸ್ಕರವಾಗಿ ನಾವು ಹೇಳಬಾರ್ದು. ಏನಿದೆ ಅದ್ರ ಬಗ್ಗೆ ನಾವು ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಿ. ಇಟ್ ಶುಡ್ ಬಿ ಎ ಗ್ರೇಟ್ ಪ್ರಾಡಕ್ಟ್ ಅನ್ಡೌಟೆಡ್ಲಿ. ಸೊ ಉಜಾಲ ಈಸ್ ಅನ್ಡೌಟೆಡ್ಲಿ ಎ ಗ್ರೇಟ್ ಪ್ರಾಡಕ್ಟ್ ಇನ್ ಆಲ್ ರೆಸ್ಪೆಕ್ಟ್. ನಮ್ಮ ಕ್ಯಾಂಪೇನು ಆಯನ ಉಜಾಲ, ಚಾರ್ ಬುಂದವಾಲ, ಕಬ್ ಬದ್ಲೆಗ ನೀಲ್, ಕಬ್ ಬದ್ಲೆಗ ತಗ್ದೀರ್ ಅಂತ ಏನಿದೆ ಹೇಳಿದೆ, ಇಟ್ ವಾಸ್ ಅ ಸಿಂಪಲ್ ಅಡ್ವರ್ಟೈಸ್ಮೆಂಟ್. ಅಲ್ಲಿ ಯಾವುದೋ ಗಿಡಲ್ಸ್ ಯಾರೂ ನಾವು ತೊಗೊಂಡಿಲ್ಲ, ಅಷ್ಟು ದುಡ್ಡು ಇಲ್ಲ ನಮ್ಮ ಹತ್ರ ಮಾಡೆಲ್ಸ್ ತೊಗೊಳ್ಳೋ ಅಷ್ಟು. ನಮ್ಮ ಕವಿತಾ ಕೃಷ್ಣಮೂರ್ತಿಯವರು ಅದು ಹಾಡು ಹೇಳಿದ್ದು, ಆ ಜಿಂಗಲ್ ಹೇಳಿದ್ದು ಕವಿತಾ ಕೃಷ್ಣಮೂರ್ತಿಯವರು. ಫಸ್ಟ್ ಟೈಮ್ ಅವ್ರು ಅಡ್ವರ್ಟೈಸಿಂಗ್ ಜಿಂಗಲ್ ನಮ್ದು ಹೇಳಿದ್ದವರು. ಅವ್ರು ಎಲ್ಲೂ ಏರ್ಪೋರ್ಟಲ್ಲಿ ಹೋದಾಗ್ಲೂ ಪರಿಚಯದವರು ಏರ್ಪೋರ್ಟಲ್ಲಿ ಮೀಟ್ ಮಾಡಿದಾಗ, ಮೇಡಮ್ ಆಯನ ಚಾರ್ ಬುಂದವಾಲ ಅಂತ ಹೇಳಿದ್ರೆ ಈಗಲೂ ಆ ಜಿಂಗಲ್ ಹೇಳ್ತಾರೆ. ಪಾಪ ಅವ್ರು ಏರ್ಪೋರ್ಟಲ್ಲಿ ಮೀಟ್ ಮಾಡಿದ್ರು ಹೇಳ್ತಾರೆ. ಅಷ್ಟು ಚೆನ್ನಾಗಿ ಅದೊಂದು ಪ್ರಾಡಕ್ಟ್ ಅದು ಸಕ್ಸಸ್ ಆಯಿತು. ಸೊ ಪ್ರಾಡಕ್ಟ್ ಚೆನ್ನಾಗಿರಬೇಕು, ಪ್ರಾಡಕ್ಟ್ ಅಫೋರ್ಡಬಲ್ ಇರಬೇಕು. ನಾವು ಲಾಂಚ್ ಮಾಡಬೇಕಾದ್ರೆ ₹7 ಆ ಪ್ರಾಡಕ್ಟು ಆಲ್ ಇಂಡಿಯಾದಲ್ಲಿ. ಒಂದು 45 ದಿನ, ಒಂದು 5 ದಿನ ಒಂದು ಫ್ಯಾಮಿಲಿಲಿದ್ರೆ 45 ದಿನಕ್ಕೋಸ್ಕರ ನೀವು ₹7 ಖರ್ಚು ಮಾಡಿದ್ರೆ ಸಾಕು. ಸೊ ಈ ಯಾರು ಯೂಸ್ ಮಾಡ್ತಾರೆ ಉಜಾಲ ಅಂತ ಹೇಳಿದ್ರೆ, ಈ ವರ್ಲ್ಡಲ್ಲಿ ರಿಚೆಸ್ಟ್ ಆಫ್ ದ ರಿಚ್ ವೇರ್ ವೈಟ್, ಪೂರೆಸ್ಟ್ ಆಫ್ ದ ಪುವರ್ ವೇರ್ ವೈಟ್, ಇನ್ ಬಿಟ್ವೀನ್ ಕಲರ್ಸ್ ಅಂತ ಹೇಳ್ತಾರೆ. ಸೊ ಇಂಡಿಯಾದಲ್ಲಿ ನಮಗೆ ಬಾಟಮ್ ಆಫ್ ದ ಪಿರಮಿಡ್ ಹಳ್ಳಿಗಳೆಲ್ಲನೂ ಆವಾಗಿನ ಕಾಲದಲ್ಲಿ
ಒಂದು ಧೋತಿ 2 ಧೋತಿ ಇದ್ದರೆ ಒಂದು ಮನೆಯಲ್ಲಿ ಅದನ್ನೇ ಎಲ್ಲರೂ ಯೂಸ್ ಮಾಡೋರು ಧೋತಿಗಳು. ಅದನ್ನು ಬ್ರೈಟಾಗಿ ಇಟ್ಕೊಳ್ಳೋದಕ್ಕೋಸ್ಕರವಾಗಿ ಈ ಉಜಾಲ ಹಾಕಿದ್ರೆ ಒಂದು ಎಕ್ಸ್ಟ್ರಾ ಬ್ರೈಟ್ನೆಸ್ ಬರೋದು ಅವರಿಗೆ. ಸೊ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಆಪ್ಟಿಕಲ್ ಇಲ್ಯೂಷನ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಉಜಾಲ ಹಾಕಿದ್ಮೇಲೆ ಅದ್ರ ಮೇಲೆ ಲೈಟ್ ಬಿತ್ತು ಅಂತ ಹೇಳಿದ್ರೆ, ಸನ್ಲೈಟ್ ಬಿತ್ತು ಅಂದರೆ ಗ್ಲೋ ಆಗುತ್ತೆ ಅದು. ಸೊ ಎಲ್ಲರಿಗೂ ಇದೊಂದು ಡಿಟರ್ಜೆಂಟ್ ಯೂಸ್ ಮಾಡಿ, ವಾಶ್ ಮಾಡಿ, ವೈಟ್ ಕ್ಲೋಸ್ಗೆ ಉಜಾಲ ಹಾಕಿ, ಅದು 4 ಡ್ರಾಪ್ ಹಾಕಿ 1 ಲೀಟ್ರಿಗೆ ಅದನ್ನು ನೀವು ಡ್ರೈ ಮಾಡಿದ್ಮೇಲೆ ಯು ವಿಲ್ ಗೆಟ್ ದ್ಯಾಟ್. ಸೊ ನಮ್ಮ ಅಡ್ವರ್ಟೈಸ್ಮೆಂಟಲ್ಲೂ ಅದೇ ಹೇಳ್ತಾ ಇದ್ವಿ. ದೆನ್ ದ ರೀಚ್ ಡಿಸ್ಟ್ರಿಬ್ಯೂಷನ್ 30 ಲಕ್ಷ, ನಾನು ಹೇಳಿದ್ನಲ್ಲ 80 ಲಕ್ಷ ರಿಟೇಲ್ ಔಟ್ಲೆಟ್ ಇಂಡಿಯಾದಲ್ಲಿದೆ. ಅದರಲ್ಲಿ ನಮ್ಮದು 32 ಲಕ್ಷ ರಿಟೇಲ್ ಔಟ್ಲೆಟಲ್ಲಿ ಉಜಾಲ ಪ್ರಾಡಕ್ಟ್ ಇದೆ. ಸೊ ನೀವು ಅಡ್ವರ್ಟೈಸ್ಮೆಂಟ್ ತೋರಿಸ್ತೀರಾ, ಪಕ್ಕದ ಅಂಗಡಿ ಹೋಯ್ತು ಅಂದರೆ ಉಜಾಲ ಸಿಗುತ್ತೆ, ಹಾಕ್ತೀರಾ, ಆ ಉಜಾಲ ಯೂಸ್ ಮಾಡ್ತೀರಾ, ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ ₹1 ಅವ್ರು ಖರ್ಚು ಮಾಡಿದ್ರೆ ಅವ್ರಿಗೆ ₹1.25 ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ನಾವು ₹1 ಅವ್ರು ಖರ್ಚು ಮಾಡಿದ್ರೆ ಅವ್ರಿಗೆ 90 ಪೈಸೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ವಾಪಸ್ ಬರೋದಿಲ್ಲ ಅವರು. ₹1ಗೆ ₹1 ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಅದೇನು ಪರವಾಗಿಲ್ಲ ಅಂತ ಹೇಳ್ತಾರೆ. ₹1ಗೆ ₹1.25 ಅಲ್ಲ ₹1.5 ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂತ ಹೇಳಿದ್ರೆ ಅವ್ರು ಬಿಟ್ಟೇ ಹೋಗೋದಿಲ್ಲ ಅವರು. ಸೊ ಎಲ್ಲ ಕಡೆ ಅಂಗಡಿಗಳಲ್ಲಿ ನಿಮ್ಮ ಪ್ರಾಡಕ್ಟ್ ಅವೈಲಬಿಲಿಟಿ ಇದೆ. ಅಡ್ವರ್ಟೈಸ್ಮೆಂಟ್ ಆ ಟೈಮಲ್ಲಿ ನಾವು ಅಡ್ವರ್ಟೈಸ್ಮೆಂಟು 80 ಕೋಟಿ ಟರ್ನ್ ಓವರ್ ಇರಬೇಕಾದ್ರೆ ನಾವು 32 ಕೋಟಿ ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡಿದ್ವಿ. ಒಳ್ಳೆ ಹೈ ಪ್ರಾಫಿಟಬಲ್ ಪ್ರಾಡಕ್ಟ್ ಅದು ಹಾಕಿದ್ವಿ. ಆಲ್ ಓವರ್ ದ ವರ್ಲ್ಡ್ ಅಂದರೆ ಪ್ರಾಡಕ್ಟು ರೀಚ್ ಆಗ್ತಾಯಿತ್ತು. ಇಂಡಿಯಾದಲ್ಲಂತೂ ಎವ್ರಿ ಪ್ಲೇಸ್ ಉಜಾಲ ಇಲ್ಲದೆ ಇರೋ ಅಂಗಡಿನೇ ಇರಲಿಲ್ಲ ಆ ಟೈಮಲ್ಲಿ. ವಂಡರ್ಫುಲ್ ಸರ್. ಇನ್ನು ಕಂಟ್ರೀಸ್ ಗ್ರೋತ್ ಅಂತ ನೋಡಿದ್ರೆ ಇನ್ ಟರ್ಮ್ಸ್ ಆಫ್ ಎಕಾನಮಿ ಈಗ ಇಂಡಿಯಾ 4ನೇ ಪೊಸಿಷನ್ ಅಲ್ಲಿದೆ. ಸೊ ಈ ಒಂದು ಎಕಾನಮಿ ಬಿಲ್ಡಿಂಗ್ ಅಂತ ನೋಡಿದಾಗ ಇದಕ್ಕೆ ಏನೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಯಾವ ಫ್ಯಾಕ್ಟರ್ಸ್? ಅದು ಪೊಲಿಟಿಕಲ್ ರಿಫಾರ್ಮ್ಸ್ ಅಥವಾ ಇಂಡಸ್ಟ್ರಿಯಲ್ ಇನ್ಫ್ಲೂಯೆನ್ಸಾ ಅಥವಾ ನಮ್ಮ ಪಾಪ್ಯುಲೇಷನ್ ಇಂದನೂ ಏನಾದರೂ ಕಾಂಟ್ರಿಬ್ಯೂಷನ್ ಸಿಕ್ಕಿದೆಯಾ ಈ ಒಂದು GDP ಅಥವಾ ಎಕನಾಮಿ ಗ್ರೋತ್ ಆಗೋದ್ರಲ್ಲಿ? ವೆರಿ ಗುಡ್ ಕ್ವೆಶನ್. ದೇಶ ಗ್ರೋ ಆಗಬೇಕು ಅಂತ ಹೇಳಿದ್ರೆ ಎವ್ರಿಬಡಿ ಶುಡ್ ಪಾರ್ಟಿಸಿಪೇಟ್. ಎಲ್ಲರೂ ಅಂದರೆ ಪಾರ್ಟಿಸಿಪೇಟ್ ಮಾಡಬೇಕು. ಫಾರ್ಮರಿಂದ ಹಿಡಿದು ಇಂಡಸ್ಟ್ರಿ ತನಕ. ನೀವು ಹೇಳಿದ ಪ್ರಕಾರ ಪಾಲಿಸಿ ರಿಫಾರ್ಮ್ಸ್ ಸಹ ಇಟ್ಸ್ ಇನ್ ಲೈನ್ ವಿತ್ ದ್ಯಾಟ್. ಐ ಗಿವ್ ದ ಡೇಟಾ. ಯಾಕಂದ್ರೆ ನನಗೆ ಡೇಟಾ ಇತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗಲಿಕ್ಕೆ ಸುಲಭ ಆಗುತ್ತೆ. ನಾವು ಈಗ ಇಂಡಿಯಾದಲ್ಲಿರೋದು $4.22 $4.23 trillion ಎಕಾನಮಿ ಏನಿದೆ, ವಿ ಆರ್ ಇನ್ ದ 4th ಪೊಸಿಷನ್ ನಾವು. ದಟ್ ಹ್ಯಾಸ್ ಹ್ಯಾಪನ್ ಬಿಕಾಸ್ ಓವರ್ 70% ಈಸ್ ಬಿಕಾಸ್ ದ ಡೊಮೆಸ್ಟಿಕ್ ಕನ್ಸಂಪ್ಷನ್. ಮಿಕ್ಕಿದ ಮಾತ್ರ ಎಕ್ಸ್ಪೋರ್ಟಲ್ಲಿ ಡಿಪೆಂಡ್ ಆಗ್ತೇವೆ ನಾವು. 1947 ನಮ್ಗೆ ಇಂಡಿಪೆಂಡೆನ್ಸ್ ಸಿಗಬೇಕಾದ್ರೆ ಓವರ್ 60% ನಾವು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಅಬೌಟ್ 25% ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಬ್ಯಾಲೆನ್ಸ್ ಸ್ವಲ್ಪ ಸರ್ವಿಸಸ್ಸಲ್ಲಿದ್ವಿ, ಅಂದರೆ ಟೂರಿಸಮ್ ಗಿರಿಸಮ್ ಎಲ್ಲನೂ. ಅವಾಗ ಸಾಫ್ಟ್ವೇರ್ ಎಲ್ಲ ಅಂತ ಇರಲಿಲ್ಲ. ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್ 1947, ಆವಾಗ ವಿ ಹ್ಯಾಡ್ ಅಗ್ರಿಕಲ್ಚರ್ ಶಾರ್ಟೇಜ್, ಫುಡ್ ಶಾರ್ಟೇಜ್ ಇತ್ತು. ನಾನು ಮಂಗಳೂರಲ್ಲಿ ಗೌರ್ಮೆಂಟ್ ಸ್ಕೂಲ್ ಓದಬೇಕಾದ್ರೆ ನಮಗೆ ಮಧ್ಯಾಹ್ನದ, ಈಗ ಇಲ್ಲಿ ಏನು ಅಕ್ಷಯ ಪಾತ್ರದವರು ಮಧ್ಯಾಹ್ನ ಊಟ ಕೊಡ್ತಾರೆ, ನಮಗೆ ಆಗ ಉಪ್ಪಿಟ್ಟು ಕೊಡೋರು. ಆ ಉಪ್ಪಿಟ್ಟದು ರವೆ ನಮಗೆ ಗೋಧಿ ರವೆ ಬರೋದು ಅಮೇರಿಕೆಯಿಂದ ಬರ್ತಾಯಿತ್ತು. ಅದ್ರ ಜೊತೆ ಒಂಥರ ಡಾಲ್ಡಾ ಥರ ಅದೋ ಒಂದು ತುಪ್ಪ ಅಂತ ಏನೋ ಒಂದು ಕೊಡ್ತಾಯಿದ್ರು. ಅದನ್ನು ನಾವು ಶಾಲೆಯಲ್ಲಿ ನಾವೇ ಮಾಡೋದು, ಟೀಚರ್ ಜೊತೆ ಸೇರಿಕೊಂಡು ಮಂಗಳೂರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನಾವೇ ಉಪ್ಪಿಟ್ಟು ಮಾಡೋದು, ನಾವೇ ತಿನ್ನೋದು. ಈಗ ಒಂದು ಸ್ವಲ್ಪ ಅಮೇರಿಕಾ ಬಗ್ಗೆ ನಮಗೆ ಒಂದು ಸ್ವಲ್ಪ ಪ್ರೀತಿ ಇದೆ. ಯಾಕೆಂದರೆ ಪಾಪ ಉಪ್ಪಿಟ್ಟು ಕೊಟ್ಟಾರ, 5 ವರ್ಷ ಅವ್ರು ಉಪ್ಪಿಟ್ಟು ತಿಂದಿದ್ದೀನಿ ನಾನು ಅವ್ರದ್ದು ಫ್ರೀಯಾಗಿ. ಅಲ್ಲಿ ಎಕ್ಸೆಸ್ ಇತ್ತು, ಇಲ್ಲಿ ಶಾರ್ಟೇಜ್ ಇತ್ತು. ಸೊ ಇಲ್ಲಿ ಮಕ್ಕಳಿಗೋಸ್ಕರ ಅವರು ಗೋಧಿ ರವೆ ಅದ್ರ ಜೊತೆ ಡಾಲ್ಡಾ ಥರದ್ದು ಒಂದು ಐಟಮು ಕೊಟ್ಟಿದ್ರು, ಅದು ತುಪ್ಪದ ಥರ. ಅದು ಯು ಡೂ ಜಸ್ಟ್ ಥಿಂಕ್ ಬ್ಯಾಕ್ವರ್ಡ್ಸ್. ಯಾವ ಸಿಚುವೇಶನ್ ಇತ್ತು? ನಾನು ಹೇಳೋದು 70, 71, 72, 73 ನಾನು 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದಬೇಕಾದ್ರೆ ಯಾವ ಸಿಚುವೇಶನ್ ಇತ್ತು ಆವಾಗ. ಆ ಟೈಮಲ್ಲಿ ನಮ್ಮ ಶಾಲೆ ತನಕ ಅವರು ಕೊಡೋ ತನಕ ಎಷ್ಟು ಮಟ್ಟಿಗೆ ಅವ್ರು ಸಪೋರ್ಟ್ ಮಾಡ್ತಾಯಿದ್ರು. ಆವಾಗ ನಮ್ಮದು ಅಗ್ರಿಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ 65% ಇತ್ತು 47ಅಲ್ಲಿ. ಇವಾಗ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಹ್ಯಾಸ್ ಕಮ್ ಡೌನ್ ಟು 15%. ಬಟ್ ವಿ ಆರ್ ಪ್ರೊಡ್ಯೂಸಿಂಗ್ ಮೋರ್. ವಿ ಹ್ಯಾವ್ ಮೋರ್ ಕೆಪಾಸಿಟಿ ದೆನ್ ವಾಟ್ ವಿ ಕ್ಯಾನ್ ಈಟ್. ಕೋವಿಡ್ ಆದಮೇಲೆ 18 ತಿಂಗಳು 52% ನಮ್ಮ ಪಾಪ್ಯುಲೇಷನ್ಗೆ ಫ್ರೀ ಫುಡ್ ಗ್ರೈನ್ಸ್ ಕೊಟ್ಟರು. 18 ತಿಂಗಳು ಆಲ್ ಓವರ್ ದ ವರ್ಲ್ಡ್ ಯಾವ ದೇಶಕ್ಕೂ ಮಾಡೋಕ್ಕೂ ಚಾನ್ಸೇ ಇಲ್ಲ, ಅಷ್ಟು ಸ್ಟೋರ್ ಮಾಡೋಕ್ಕೂ ಜಾಗ ಇರಲಿಕ್ಕಿಲ್ಲ. 52% ನಮ್ಮ ಪಾಪ್ಯುಲೇಷನ್ಗೆ ಫ್ರೀ ಫುಡ್ ಗ್ರೈನ್ಸ್ ಕೊಟ್ಟರು. ಅಷ್ಟು FCI ಗೋಡೌನ್ ಇರೋದೆಲ್ಲನೂ ಖಾಲಿ ಮಾಡಿದ್ರು. ಆ್ಯಂಡ್ ವಿ ಹ್ಯಾವ್ ಎಕ್ಸಸ್ ನೌ ಇನ್ ಪ್ರೊಡಕ್ಷನ್. ಹಾಲು, ದಟ್ ಈಸ್ ಮಿಲ್ಕ್, ವಿ ಆರ್ ಎಕ್ಸಸ್ ಇನ್ ಪ್ರೊಡಕ್ಷನ್.
ಸೊ ಅದೇನು ಮಿಲ್ಕ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಅಂತ ಕರೆದ್ವಿ, ಅಮೂಲಿಂದ ಸ್ಟಾರ್ಟ್ ಆಗಿದ್ದು, ಕುರಿಯನ್ ಸಾಗರಿಂದ ಸ್ಟಾರ್ಟ್ ಆಗಿದ್ದು, ಇಟ್ ಹ್ಯಾಸ್ ಡನ್ ಟ್ರಮೆಂಡಸ್ ಗುಡ್. ಗ್ರೀನ್ ರೆವಲ್ಯೂಷನ್ ಸ್ವಾಮಿನಾಥನ್ ಅವ್ರು ಮಾಡಿದ್ದು, ನಮ್ಮದು 5 year ಪ್ಲ್ಯಾನ್ಸ್, ಇದೆಲ್ಲ ನಾವು ಮರಿಬಾರ್ದು. ನಮ್ಮ ಈಗಿನ ಮಕ್ಕಳನ್ನು ಮರಿಬಾರ್ದು. 5 year ಪ್ಲ್ಯಾನ್ ಯಾತಕ್ಕೆ ಮಾಡಿದ್ರು, ಯಾಕೆ 5 year ಪ್ಲ್ಯಾನ್ಗೆ ಏನು ಫೋಕಸ್ ಇತ್ತು, ಆ ಟೈಮ್ದು ದೇಶನೂ ಇಟ್ ವಾಸ್ ಕಂಪ್ಲೀಟ್ಲಿ ಆಸ್ ಪರ್ ದ ಪಾಲಿಸಿ. ಲೈಸೆನ್ಸ್ ರಾಜ್ ಅಂತ ಕರಿತಾ ಇದ್ವಿ ನಾವು. ಆವಾಗ ನೀವು ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಾದ್ರೆ ಲೈಸೆನ್ಸ್ ತೊಗೋಬೇಕು ನೀವು. ಯಾಕೆಂದರೆ ಡೊಮೆಸ್ಟಿಕ್ಕಿಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರವಾಗಿ ಇಂಪೋರ್ಟ್ನ ರಿಸ್ಟ್ರಿಕ್ಟ್ ಮಾಡಿ, ಟೆಕ್ನಾಲಜಿ ಇಂಪೋರ್ಟ್ ಮಾಡಬೇಕಾದ್ರೆ 300% ಡ್ಯೂಟಿ ಹಾಕ್ತಾಯಿದ್ರು ಆ ಟೈಮಲ್ಲಿ. ಇವಾಗ ಏನು ಆ ಥರನಿಲ್ಲ. ಸೊ ಕಮಿಂಗ್ ಫ್ರಮ್ ದ್ಯಾಟ್, ಇಂಡಿಯಾ ಹ್ಯಾಸ್ ಗಾನ್ ಒನ್ ಸ್ಟೆಪ್ ಎಟ್ ಎ ಟೈಮ್. 1947 our growth was 3% per year. Then it became 4% per year, one decade. Then it became 4.5%, 4.8%. And every decade ನೀವು ನೋಡ್ತು ಅಂತ ಹೇಳಿದ್ರೆ, ನಮ್ಮ 3ರಿಂದ 4, 4ರಿಂದ 5, 5ರಿಂದ 5.5, 5.5ರಿಂದ 6 ಹೋಗಿದ್ದೆ ವಿನ ನಾವು ಯಾವತ್ತೂ ಮೈನಸ್ಗೆ ಹೋಗಿಲ್ಲ ನಾವು. ಅಮೇರಿಕಾ ಟುಡೇ ಇಸ್ ಅಬೌಟ್ 1.5%. ಜಪಾನ್ ಇಸ್ ಅಟ್ ನೆಗೆಟಿವ್. ಜರ್ಮನಿ ಇಸ್ ಅಟ್ 0. ನೀವೆಲ್ಲ ನೋಡಿ, ಇವೆಲ್ಲ ದೊಡ್ಡ ಡೆವಲಪ್ಡ್ ಕಂಟ್ರೀಸ್ ಗ್ರೋತ್ ಇಲ್ಲ. ನಮ್ಮಲ್ಲಿ ಇಲ್ಲಿ ಗ್ರೋತ್ ಇದೆ. ಸೊ ಇವಾಗಿಂದ ನಾವು ಲೆಕ್ಕ ತೊಗೊಳ್ತು ಅಂದರೆ 7% ಗ್ರೋತ್ ಅಂತ ತೊಗೊಳ್ತು ಅಂತ ಹೇಳಿದ್ರು, ವಿ ವಿಲ್ ಬಿಕಮ್ $27-28 trillion economy by 2047 as a developed nation. We can say proudly we are a developed nation ಅಂತ ಹೇಳ್ಬಿಟ್ಟು. ವೆರಿ ನೈಸ್. ಸೊ ಒಂದು ಕಂಪ್ನಿ ಗ್ರೋತ್ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ ವೈಯಕ್ತಿಕವಾಗಿಯೂ ಕೂಡ ನಾವು ಪ್ರಗತಿ ನೋಡಬಹುದು ಅನ್ನೋದಕ್ಕೆ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ನಿಸ್ವಾರ್ಥವಾದ ಒಂದು ಸೇವಾ ಮನೋಭಾವ ಇಟ್ಕೊಂಡು ಫ್ರೀ ಆಗಿ ಆಸ್ಪೈರಿಂಗ್ ಆಂಟರ್ಪ್ರಿನರ್ಸ್ಗೂ ಕೂಡ ನೀವು ಎಜುಕೇಟ್ ಮಾಡ್ತಾ ಇದ್ದೀರಾ, ಮೆಂಟರ್ಶಿಪ್ನ ಪ್ರೊವೈಡ್ ಮಾಡ್ತಾ ಇದ್ದೀರಾ. ಅವ್ರಿಗೆಲ್ಲ ನೀವು ಒಂಥರ ಲೈಟ್ ಹೌಸ್ ಅಂತಾನೆ ಹೇಳ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ನ ಕೊಟ್ಟೋದಕ್ಕೆ, ನಿಮ್ಮ ಒಂದು ಅನುಭವದ ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಇದು ನೋಡೋರ್ಗೆ ಒಂದು ಲೆಸನ್ ಅಂತಾನೆ ಹೇಳ್ಬೋದು. ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಗಾಡ್ ಬ್ಲೆಸ್ ಯು. ಮುಂದಿನ ವಾರ ಬಿಸ್ನೆಸ್ ಟಾಕೀಸ್ ನಲ್ಲಿ ನೀವು ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ನಮಗೆ ತಿಳಿಸಿ. ಹಾಗೆ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.